Hello dear learners, welcome back to my channel. Hope you are all doing good and please do subscribe to my channel to get the new notification. Um, I- in earlier videos we were solving 2024 paper 1 analysis with smart strategies, right? So next third question ನಾವು ಡಿಸ್ಕಸ್ ಮಾಡಬೇಕಾಗಿತ್ತು. ಅದನ್ನು ನಾವು SDG ಮತ್ತು MDGs ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಲೆಟ್ ಅಸ್ ಫೋಕಸ್ ದ ಕ್ವೆಶನ್ ಫಸ್ಟ್. ನೋಡಿ, ಥರ್ಡ್ ಕ್ವೆಶನ್ನಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿದ್ದಾರೆ ಅಲ್ವಾ. SDG ಇದು ನಾಟ್ ಅಂತ ಹೇಳಿದ್ದಾರೆ. ನಾನು ಹೇಗೆ ಇಲ್ಲಿ ನಾನು ಕ್ವೆಶನ್ ಪೇಪರ್ನಲ್ಲಿ ನಾಟ್ ಅನ್ನೋದನ್ನು ಅಂಡರ್ಲೈನ್ ಮಾಡಿದ್ದೀನಿ, ನೀವು ಕೂಡ ಅದೇ ಫಾಲೋ ಮಾಡಬೇಕು. ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅದು. ನಾಟ್ ಇದೆಯಾ ಅಥವಾ ನಿಮಗೆ ಅವರು ಕೇಳ್ತಾ ಇದ್ದಾರಾ ಅಥವಾ ಯಾವುದು ಸೇರಲ್ಲ ಅಂತ ಕೇಳ್ತಿದ್ದಾರಾ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ಸ್ ಗೋ ಥ್ರೂ ದ ಆಪ್ಷನ್ಸ್ ಫಸ್ಟ್. ಫಸ್ಟ್ ಒನ್ ಜೆಂಡರ್ ಈಕ್ವಾಲಿಟಿ, ಸೆಕೆಂಡ್ ಒನ್ ಟೆಕ್ನಾಲಜಿಕಲ್ ಸಸ್ಟೈನಬಿಲಿಟಿ, ಥರ್ಡ್ ಒನ್ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ, ಫೋರ್ತ್ ಒನ್ ಎಕನಾಮಿಕ್ ಸಸ್ಟೈನಬಿಲಿಟಿ. ಸೊ ಈಗ ಈ 4 ಆನ್ಸರ್ನಲ್ಲಿ ನೋಡ್ತಿದ್ದಂಗೆ ನೋಡಿ, ಫಸ್ಟ್ ಒನ್ ಜೆಂಡರ್ ಈಕ್ವಾಲಿಟಿ ಇದೆ ಅಂತ ಟಿಕ್ ಮಾಡಿದ್ದೀನಿ, ಸೆಕೆಂಡ್ ಒನ್ ಟೆಕ್ನಾಲಜಿಕಲ್ ಸಸ್ಟೈನಬಿಲಿಟಿ ಇಲ್ಲ ಅಂತ ಅಲ್ಲೇ ಇಂಟು ಮಾರ್ಕ್ ಹಾಕ್ಕೊಂಡಿದ್ದೀನಿ ನಾನು, ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ ಇದೆ, ಎಕನಾಮಿಕ್ ಸಸ್ಟೈನಬಿಲಿಟಿ ಬಗ್ಗೆಯೂ ಮಾತಾಡಿದ್ದಾರೆ SDGsನಲ್ಲಿ. ಇದು ಯಾವಾಗ ನನಗೆ ಕನ್ಫರ್ಮ್ ಆಯಿತು, ನನಗೆ ಫಸ್ಟ್ ಆಫ್ ಆಲ್ SDGs ಅಂದ್ರೇನು, ಅದರಲ್ಲಿ ಏನೇನು ಗೋಲ್ಸ್ ಇದೆ, ಏನು ಟಾರ್ಗೆಟ್ ಇದೆ, ಆಮೇಲೆ ಯಾವುದ್ರ ಬಗ್ಗೆ ಅವರು ಡಿಸ್ಕಸ್ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ನನಗೆ ನಾಲೆಡ್ಜ್ ಇದ್ದರೆ ಮಾತ್ರ ನಾನು ಈ ಕ್ವಶನನ್ನು ಅಟೆಂಡ್ ಮಾಡೋಕ್ಕೆ ಸಾಧ್ಯ. ಸೊ ನಾನು ಫಸ್ಟು SDGs ಅಂದ್ರೇನು, MDGs ಅಂದ್ರೇನು ಅಂತ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ನಿಮಗೆ ಮತ್ತೆ ಆಪ್ಷನ್ಸ್ ಕಡೆಗೆ ಬರ್ತೀನಿ ನೋಡಿ. ಸೊ ಡಿಯರ್ ಲರ್ನರ್ಸ್, SDGs ಅಂತ ಹೇಳಿದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿ. S ರಿಪ್ರೆಸೆಂಟ್ ಸಸ್ಟೈನಬಲ್, D ರೆಪ್ರೆಸೆಂಟ್ ಡೆವಲಪ್ಮೆಂಟ್ ಆ್ಯಂಡ್ G ರೆಪ್ರೆಸೆಂಟ್ಸ್ ಗೋಲ್. ವಾಟ್ ಯು ಇದರಲ್ಲಿ ಡೆವಲಪ್ಮೆಂಟ್ ಅಂದರೆ ಗೊತ್ತು, ಗೋಲ್ ಅಂದರೆ ಗೊತ್ತು. ಸಸ್ಟೈನಬಲ್ ಅಂದರೆ ಏನು ಅಂತ ಹೇಳಿದ್ರೆ ಈ ಜನ್ರೇಷನ್ ಅವರು ಯೂಸ್ ಮಾಡಿ ಅದನ್ನು ನೆಕ್ಸ್ಟ್ ಜನ್ರೇಷನ್ಸ್ಗೂ ಕೂಡ ಅದನ್ನು ಉಳಿಸಿ ಹೋಗೋ ಅಂಥದ್ದನ್ನು ಸಸ್ಟೈನಬಿಲಿಟಿ ಅಂತ ಹೇಳ್ತಾರೆ. ಸೊ SDGsನಲ್ಲಿ 17 ಗೋಲ್ಸ್ ಇದೆ, 17 ಗೋಲ್ಸ್ ಇದೆ, ಮತ್ತು ನೋಡಿ 17 ಗೋಲ್ಸ್ ಇದೆ ಮತ್ತು 169 ಸ್ಪೆಸಿಫಿಕ್ ಟಾರ್ಗೆಟ್ಸ್ ಇದೆ, ಆಯಿತಾ. ಈ ಗೋಲ್ಸ್ ಮತ್ತು ಟಾರ್ಗೆಟ್ಸನ್ನು ಯಾರು ಸೆಟ್ ಮಾಡಿರೋದು, ಯುನೈಟೆಡ್ ನೇಷನ್ಸ್ ಅವರು ಸೆಟ್ ಮಾಡಿರೋದು. ಎಲ್ಲಿವರೆಗೆ 2015ಇಂದ 2030ವರೆಗೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದು ಇನ್ನೂ ಅಪ್ ಟು ದ ಮಾರ್ಕ್ ಹೋಗಿಲ್ಲ, ನಾವು 2030 ಒಳಗಡೆ ಇದನ್ನು ನಾವು ಕಂಪ್ಲೀಟ್ ಮಾಡಬೇಕಾಗಿರೋದು. ಸೊ ಇದರಲ್ಲಿ ಫಸ್ಟು ಗೋಲ್ ಏನು ಅಂತ ಹೇಳಿದ್ರೆ, ಯೂಶ್ವಲಿ KCET ಎಕ್ಸಾಮಿನೇಷನ್ನಲ್ಲಿ ಗೋಲ್ಸ್ ಬಗ್ಗೆನೇ ಮಾತಾಡೋದು, ಟಾರ್ಗೆಟ್ಸ್ ಬಗ್ಗೆ ತುಂಬ ಕಡಿಮೆ ಮಾತಾಡಿರೋದು. 2-3 ಇಯರ್ಸ್ ಕ್ವೆಶನ್ ಪೇಪರ್ಸ್ ನೋಡಿದ್ರೆ KE ಅವರು 2 ಕ್ವೆಶನ್ ಪೇಪರ್ ನಡೆಸಿರೋದು, ಬಟ್ ಸ್ಟಿಲ್ ಮೈಸೂರು ಯೂನಿವರ್ಸಿಟಿ ಅವ್ರು ನಡೆಸ್ತಿದ್ರಲ್ಲ ಆ ಕ್ವೆಶನ್ ಪೇಪರ್ಸು ನೋಡಿದ್ರೆ ಯೂಶ್ವಲಿ ಗೋಲ್ಸ್ ಬಗ್ಗೆನೇ ಕ್ವೆಶನ್ಸ್ ಇರೋದು. ಓಕೆ, ಸೊ ನಾನು ಅದಕ್ಕೆ ಗೋಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ ನೋ ಪಾವರ್ಟಿ ಇಲ್ಲದೆ ಇದ್ದಂಗೆ ನೋಡಬೇಕು, ಯಾರೂ ಬಡವರು ಇರಬಾರ್ದು. ಎರಡನೇದೇನಿದೆ, ಝೀರೋ ಹಂಗರ್, ಯಾರೂ ಕೂಡ ಊಟ ಇಲ್ಲದೇ ಇರಬಾರ್ದು ಅಂತ ಹೇಳ್ತಿದ್ದಾರೆ. ಥರ್ಡ್ ಪಾಯಿಂಟ್ ಇಸ್ ಗುಡ್ ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗ್. ಫೋರ್ತ್ ಪಾಯಿಂಟ್ ಕ್ವಾಲಿಟಿ ಎಜುಕೇಷನ್. ಫಿಫ್ತ್ ಪಾಯಿಂಟ್ ಜೆಂಡರ್ ಈಕ್ವಾಲಿಟಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್. ಸಿಕ್ಸ್ತ್ ಒನ್ ಏನಿದೆ, ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್. ಸೆವೆಂತ್ ಒನ್ ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ. ಏಯ್ತ್ ಒನ್ ಡೀಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್. ನೈನ್ತ್ ಒನ್ ಏನಿದೆ, ಇಂಡಸ್ಟ್ರಿ ಇನ್ನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂತಿದೆ. 10th ಒನ್ ನೋಡಿ, ರೆಡ್ಯೂಸ್ ಇನ್ಇಕ್ವಾಲಿಟೀಸ್. ಆಮೇಲೆ 11th ಒನ್ ಸಸ್ಟೈನಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್. 12th ಒನ್ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್. 13th ಒನ್ ಕ್ಲೈಮೇಟ್ ಚೇಂಜ್. 14th ಒನ್ ಲೈಫ್ ಬಿಲೋ ವಾಟರ್. 15th ಒನ್ ಲೈಫ್ ಆನ್ ವಾಟರ್. 16th ಒನ್ ಪೀಸ್, ಜಸ್ಟಿಸ್ ಆ್ಯಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್. 17th ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್ ಅಂತ ಹೇಳಿದ್ದಾರೆ. ಈಗ ನೀವು ಕೇಳ್ಬೋದು, ಮ್ಯಾಮ್ ಇಷ್ಟೊಂದು ಇದೆಯಲ್ಲ, ನಾವು ಇದನ್ನು ಹೇಗೆ ಜ್ಞಾಪಕ ಇಟ್ಕೊಳ್ಳೋದು? ಮತ್ತು ಈ 17 ಗೋಲ್ಸನ್ನು ಕೂಡ ನಾವು ಒಂದು ಸ್ಟೋರಿ ಮೂಲಕ ಇದನ್ನು ಜ್ಞಾಪಕ ಇಟ್ಕೋಬೋದು. ಅದು ನನ್ನ ಸ್ಮಾರ್ಟ್ ಸ್ಟ್ರಾಟಜಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಒಂದು ಫ್ಯಾಮ್ಲಿ ಇರುತ್ತೆ, ಆ ಫ್ಯಾಮ್ಲಿ ತುಂಬ ಪುವರ್ ಇರ್ತಾರೆ, ತುಂಬ ಬಡವರು ಇರ್ತಾರೆ. ಅವ್ರ ಹತ್ರ ಪಾವರ್ಟಿ ಅಂತಂದರೆ ಅಮೌಂಟ್ ಏನೂ ಇರಲ್ಲ, ದುಡ್ಡು ಕಾಸು ಏನೂ ಇರಲ್ಲ, ಆಯಿತಾ.
ಫಸ್ಟ್ ಆಫ್ ಆಲ್ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ, ದಾನ ಮಾಡ್ತೀವಿ. ಸೊ ಅವ್ರ ಹತ್ರ ಅಮೌಂಟ್ ಬರುತ್ತೆ. ಅಮೌಂಟ್ ಬಂದ ತಕ್ಷಣ ಅವರು ನೆಕ್ಸ್ಟ್ ಏನು ಯೋಚನೆ ಮಾಡ್ತಾರೆ, ಊಟ ತೊಗೊಂಡು ತಿನ್ನಬೇಕು ಅಂತ ಅಲ್ವಾ ಯೋಚನೆ ಮಾಡೋದು. ಸೊ ಫಸ್ಟು ಅವ್ರಿಗೆ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟಾಗ ಅವರು ಊಟ ತೊಗೊಂಡು ತಿಂತಾರೆ. ಸೊ ಆರೋಗ್ಯ ಅವ್ರದ್ದು ಸ್ವಲ್ಪ ಚೆನ್ನಾಗಾಗತ್ತೆ. ಆಗ ಅವರು ಎಜುಕೇಷನ್ ಬಗ್ಗೆ ಯೋಚನೆ ಮಾಡ್ತಾರೆ. ಎಜುಕೇಷನ್ ಬಗ್ಗೆ ಯೋಚನೆ ಮಾಡಿ ಅವರು ಸ್ಕೂಲ್ಗೆ ಹೋಗಿ ಓದಿದಾಗ ಜೆಂಡರ್ ಈಕ್ವಾಲಿಟಿ ಗೊತ್ತಾಗುತ್ತೆ ಅವ್ರಿಗೆ. ಏನು, ಮೆನ್ ಈಸ್ ಈಕ್ವಲ್ ಟು ವಿಮೆನ್ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಮೆನ್ ಈಸ್ ಈಕ್ವಲ್ ಟು ವಿಮೆನ್ ಅಂತ ಗೊತ್ತಾದ ಮೇಲೆ ನೀರು ತರೋಕ್ಕೆ ಅವ್ರು ಏನು ಹೇಳ್ತಾರೆ, ವುಮೆನನ್ನು ಕಳಿಸ್ತಾರೆ. ಅಂದರೆ ಹೆಣ್ಮಕ್ಳನ್ನು ನೀರು ತೊಗೊಂಡು ಬನ್ನಿ ಅಂತ ಕಳಿಸ್ತಾರೆ ಅಲ್ವಾ. ನೆಕ್ಸ್ಟ್ ಏನಾಗುತ್ತೆ, ನೀರು ತೊಗೊಂಡು ಬಂದರೆ ಅದರಿಂದ ಎನರ್ಜಿ ಸೊ ಜೆಂಡರ್ ಈಕ್ವಾಲಿಟಿ ಆದಮೇಲೆ ವಾಟರ್ ತರೋಕ್ಕೆ ವಿಮೆನನ್ನು ಕಳಿಸ್ತಾರೆ. ವಾಟರ್ ತಂದ ಮೇಲೆ ಅದರಿಂದ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಎನರ್ಜಿ ಬಂದರೆ ಏನಾಗುತ್ತೆ, ಇಂಡಸ್ಟ್ರೀಸ್ ಎಲ್ಲ ಬರುತ್ತಲ್ವಾ. ಸೊ ಎಕನಾಮಿಕ್ ಗ್ರೋತ್ ಆಗುತ್ತೆ. ಎಕನಾಮಿಕ್ ಗ್ರೋತ್ ಅಂದರೆ ಎನರ್ಜಿ ಪ್ರೊಡಕ್ಷನ್ ಆದರೆ ನಮ್ಮ ಹತ್ರ ಅಮೌಂಟ್ ಬರುತ್ತೆ, ಜಾಸ್ತಿ ಎಕನಾಮಿಕ್ ಗ್ರೋತ್ ಆಗುತ್ತೆ. ಅದರಿಂದ ನಾವೇನು ಮಾಡ್ಬೋದು, ಇಂಡಸ್ಟ್ರೀಸ್ ಓಪನ್ ಮಾಡ್ಬೋದು, ಇನೋವೇಷನ್ಸ್ ಮಾಡ್ಬೋದು, ಇನ್ಫ್ರಾಸ್ಟ್ರಕ್ಚರನ್ನು ಸರಿಪಡಿಸ್ಕೋಬೋದು. ಅದೆಲ್ಲ ಮಾಡಿದಾಗ ಸುಮಾರು ಜನಕ್ಕೆ ಕೆಲಸ ಸಿಗುತ್ತಲ್ವ. ಸೊ ಇಂಡಸ್ಟ್ರಿ ಅದೆಲ್ಲ ಓಪನ್ ಆಗ ನಾವು ಇನ್ಇಕ್ವಾಲಿಟೀಸ್ನ ರಿಡ್ಯೂಸ್ ಮಾಡ್ಬೋದು. ಯಾರು ಪೋರ್ ಪೀಪಲ್, ಯಾರು ರಿಚ್ ಪೀಪಲ್ ಅಂತ ಅನ್ನೋದನ್ನು ಇನ್ಇಕ್ವಾಲಿಟೀಸ್ನ ನಾವು ಕಡಿಮೆ ಮಾಡ್ಬೋದು. ಅದೆಲ್ಲ ಕಡಿಮೆ ಆದಮೇಲೆ ಇನ್ನೂ ಜಾಸ್ತಿ ಸಿಟೀಸನ್ನು ನಾವು ಮತ್ತು ಕಮ್ಯುನಿಟೀಸ್ನ ನಾವು ಬಿಲ್ಡ್ ಮಾಡ್ಬೋದು. ಅದಷ್ಟಾದಮೇಲೆ ನೆಕ್ಸ್ಟ್ ಏನು ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಈಗ ಇಷ್ಟೊಂದು ಸಸ್ಟೈನಬಿಲಿಟಿ ಆಗ್ತಾಯಿದೆ, ನಾವು ಇಂಡಸ್ಟ್ರೀಸ್ ಓಪನ್ ಮಾಡಿದ್ದೀವಿ ಮತ್ತು ಇನ್ಇಕ್ವಾಲಿಟೀಸ್ ರಿಡ್ಯೂಸ್ ಮಾಡಿದ್ದೀವಿ, ಸಸ್ಟೈನೇಬಲ್ ಸಿಟೀಸ್ ಕೂಡ ಮಾಡಿದ್ದೀವಿ ಅಂತಂದಾಗ ನಮಗೆ ಒಂದು ಈಗ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ರೆಸ್ಪಾನ್ಸಿಬಲ್ ಕನ್ಸಪ್ಷನ್ ಆ್ಯಂಡ್ ಪ್ರೊಡಕ್ಷನ್ ಅಂದರೆ ಎನ್ವೈರ್ನ್ಮೆಂಟ್ಗೆ ಎಫೆಕ್ಟ್ ಆಗದೇ ಇದ್ದಂಗೆ, ಬ್ಯಾಡ್ ಎಫೆಕ್ಟ್ ಆಗದೇ ಇದ್ದಂಗೆ ನಾವು ನೋಡ್ಕೋಬೇಕು. ಈಗ ಸುಮಾರು ಇಂಡಸ್ಟ್ರೀಸ್ ಮತ್ತು ಬೇರೆ ಬೇರೆ ಕಂಪನೀಸ್ ಓಪನ್ ಮಾಡ್ತಾರೆ, ಬಟ್ ಅದರಿಂದ ಎಷ್ಟು ಹಾರ್ಮ್ಫುಲ್ ಆಗುತ್ತೆ ಎನ್ವೈರ್ನ್ಮೆಂಟ್ ಅಂತ ಹೇಳಿದ್ರೆ, ನಮ್ಮ ಏನು ಆಕ್ಸಿಜನ್ ಇದೆ ಅದರಲ್ಲಿ ತುಂಬ ಬೇರೆ ಬೇರೆ ಗ್ಯಾಸಸ್ಸನ್ನು ಮಿಕ್ಸ್ ಮಾಡಿ ತುಂಬ ಪೊಲ್ಯೂಷನ್ ಎಫೆಕ್ಟ್ ಆಗ್ತಾಯಿದೆ ಅಲ್ವಾ. ಅದೆಲ್ಲ ನಾವು ನೋಡ್ಕೋಬೇಕು. ದಟ್ ಈಸ್ ಆರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಕೊಡ್ತಿದ್ದಾರೆ ಇಲ್ಲಿ. ಅದಾದಮೇಲೆ ಅದರಿಂದ ತಾನೇ ಕ್ಲೈಮೇಟ್ ಚೇಂಜ್ ಆಗೋದು. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಕ್ಲೈಮೇಟ್ ಚೇಂಜ್. ಓಕೆ, ಕ್ಲೈಮೇಟ್ ಬಗ್ಗೆ ಯೋಚನೆ ಮಾಡಾದಮೇಲೆ ಕ್ಲೈಮೇಟಿಂದ ಯಾರ್ಯಾರಿಗೆ ಎಫೆಕ್ಟ್ ಆಗುತ್ತೆ, ಲೈಫ್ ಬಿಲೋ ವಾಟರ್ ಅಂದರೆ ಏನು, ಆಕ್ವಾಟಿಕ್ ಅನಿಮಲ್ಸು, ನೀರಿನಲ್ಲಿರೋ ಅಂಥ ಅನಿಮಲ್ಸು, ಭೂಮಿಗಿಂತ ಕೆಳಗಡೆ ಇರೋವಂಥ ಜೀವಿಗಳ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ 15th ಗೋಲ್ನಲ್ಲಿ ನಾವೇನು ಯೋಚನೆ ಮಾಡ್ತಿದ್ದೀವಿ, ಲೈಫ್ ಮೇಲೆ ಇರೋ ಅಂಥ ಜೀವಿಗಳು ಯಾರ್ಯಾರು, ಹ್ಯೂಮನ್ ಬೀಯಿಂಗ್, ಅನಿಮಲ್ಸ್ ಆ್ಯಂಡ್ ಪಕ್ಷಿಗಳು, ಎಲ್ಲರೂ ಅಲ್ಲ, ಇನ್ಸೆಕ್ಟ್ಸು, ಪಕ್ಷಿಗಳು ಎಲ್ಲರ ಬಗ್ಗೆನೂ ನಾವು ಯೋಚನೆ ಮಾಡ್ತಿದ್ದೀವಿ. ಸೊ 16th ಒನ್ ಏನಿದೆ ಅಂತಂದರೆ, ಇದಿಷ್ಟು ಮಾಡಾದಮೇಲೆ ಆಲ್ಮೋಸ್ಟ್ ಎಲ್ಲನೂ ನಾವು ಕವರ್ ಮಾಡ್ತಾ ಬರ್ತಿದ್ದೀವಲ್ವ, ಆಗ ನಮಗೇನಾಗುತ್ತೆ, ಪೀಸ್ ಸಿಗತ್ತೆ, ಎಲ್ಲರಿಗೂ ಜಸ್ಟಿಸ್ ಒದಗಿಸ್ಕೊಟ್ಟಿದ್ದೀವಿ ಅಂತಲೂ ಅನಿಸುತ್ತೆ. ನಾವು ಸ್ಟ್ರಾಂಗ್ ಸಿಟಿಸನ್ ಆಗಿ ಫೀಲಿಂಗ್ಸ್ ಬರುತ್ತೆ ನಮಗೆ. ಆಮೇಲೆ ನಾವು ಸ್ಟ್ರಾಂಗ್ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತ ನಾವು ಫೀಲ್ ಮಾಡಿದ್ರೆ ನೆಕ್ಸ್ಟ್ ನಾವು ಗ್ಲೋಬಲ್ ಪಾರ್ಟ್ನರ್ಶಿಪ್ಸ್ ಬಗ್ಗೆ ಯೋಚನೆ ಮಾಡ್ಬೋದು. ಆಯಿತಾ, ಇದು ಜಸ್ಟ್ ನಂದು ಒಂದು ನಾನು ಇದು ಮಾಡ್ಕೊಂಡಿದ್ದೀನಿ, ಸ್ಟೋರಿ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ಬಡ ಫ್ಯಾಮ್ಲಿ ಇರುತ್ತೆ, ಅವ್ರಿಗೆ ಫಸ್ಟ್ ಆಫ್ ಆಲ್ ನಾವು ದುಡ್ಡು ಕೊಡ್ತೀವಿ. ಸೊ ನೋ ಪಾವರ್ಟಿ ಅಂತಂದರೆ ಬಡತನ ತೆಗಿಬೇಕು ಅಂತ ಹೇಳ್ತಿರೋದು. ಸೊ ದುಡ್ಡು ಕೊಟ್ಟಾಗ ಆ ಬಡತನ ಹೋಗುತ್ತೆ ಅಲ್ವಾ. ಸೊ ಫಸ್ಟ್ ಪಾಯಿಂಟ್ ಈಸ್ ಅದು. ಸೆಕೆಂಡ್ ಪಾಯಿಂಟ್ ಏನು, ದುಡ್ಡು ಕೊಟ್ಟ ತಕ್ಷಣ ಅವ್ರು ಏನು ಮಾಡ್ತಾರೆ, ಊಟ ತಿಂಡಿ ತೊಗೊಂಡು ತಿಂತಾರೆ, ಅವ್ರಿಗೆ ಹೆಲ್ತ್ ಚೆನ್ನಾಗಾಗುತ್ತೆ. ಹೆಲ್ತ್ ಚೆನ್ನಾಗಾದ್ಮೇಲೆ ಎಜುಕೇಷನ್ ಬಗ್ಗೆ ಯೋಚನೆ ಮಾಡ್ತಾರೆ. ಎಜುಕೇಷನ್ಗೆ ಹೋದಾಗ ಅವರು ಜೆಂಡರ್ ಈಕ್ವಾಲಿಟಿ ಕಲಿತಾರೆ. ಜೆಂಡರ್ ಈಕ್ವಾಲಿಟಿ ಕಲಿತ ಮೇಲೆ ಮೆನ್ ಈಸ್ ಈಕ್ವಲ್ ಟು ವಿಮೆನ್ ಅಂತ ನೆಕ್ಸ್ಟ್ ಏನು ಮಾಡ್ತಾರೆ, ನೀರು ತರೋಕ್ಕೆ ವಿಮೆನ್ಗೆ ಕಳಿಸ್ತಾರೆ. ಆ ಥರ ಸುಮ್ಮನೆ ಜಸ್ಟ್ ಒಂದು ಕನೆಕ್ಟ್ ಮಾಡಿದ್ರೆ ನಿಮಗೆ ನೆನಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ಮೆಮೊರೈಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂಥೇಳಿ. ಸೊ 7th ಒನ್ ಏನಿದೆ, ನಾವು ವಾಟರ್ ತೊಗೊಂಡು ಬರೋಕ್ಕೆ ವಿಮೆನ್ ಹೋಗ್ತಾರೆ. ಆಗ ವಾಟರಿಂದ ತಾನೇ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ. ಸೊ ಎನರ್ಜಿ ಪ್ರೊಡ್ಯೂಸ್ ಆದರೆ ಎಕನಾಮಿಕ್ ಗ್ರೋತ್ ಆಗುತ್ತೆ. ಅದರಿಂದ ನಾವು ಇಂಡಸ್ಟ್ರೀಸ್ ಓಪನ್ ಮಾಡ್ಬೋದು, ಇನ್ನೋವೇಷನ್ಸ್ ಮಾಡ್ಬೋದು, ಇನ್ಫ್ರಾಸ್ಟ್ರಕ್ಚರನ್ನು ಬೆಟರ್ ಮಾಡ್ಕೋಬೋದು. ಇದೆಲ್ಲ ಮಾಡೋದ್ರಿಂದ ನಮಗೆ ರಿಡ್ಯೂಸ್ ಆಗುತ್ತೆ ಇನ್ಇಕ್ವಾಲಿಟೀಸು. ಆಮೇಲೆ ನಾವು ಸಿಟೀಸನ್ನು ಕಟ್ಬೋದು. ಸಿಟೀಸ್ ಜಾಸ್ತಿ ಕಟ್ತಾ ಇದ್ದೀವಿ ಅಂತಂದರೆ ಅಷ್ಟೇ ನಾವು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಬಿಹೇವ್ ಮಾಡಬೇಕು. ಕ್ಲೈಮೇಟ್ ಬಗ್ಗೆ ಯೋಚನೆ ಮಾಡಬೇಕು, ಲೈಫ್ ಬಿಲೋ ವಾಟರ್ ಬಗ್ಗೆನೂ ಯೋಚನೆ ಮಾಡಬೇಕು, ಲೈಫ್ ಆನ್ ವಾಟರ್ ಬಗ್ಗೆನೂ ಯೋಚನೆ ಮಾಡಬೇಕು. ಅದೆಲ್ಲ ಮಾಡಿದ್ರೆ ನಮಗೊಂದು ಪೀಸ್ ಸಿಗುತ್ತೆ, ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಆಗುತ್ತೆ. ಆಮೇಲೆ ನಾವು ಸ್ಟ್ರಾಂಗ್ ಸಿಟಿಸನ್ ಆಫ್ ಇಂಡಿಯಾ ಅಂತ ನಾವು ಫೀಲ್ ಮಾಡಿದ್ರೆ ನೆಕ್ಸ್ಟ್ ನಾವು ಗ್ಲೋಬಲ್ ಪಾರ್ಟ್ನರ್ಶಿಪ್ ಬಗ್ಗೆ ಯೋಚನೆ ಮಾಡ್ಬೋದು. ಆಯಿತಾ, ಇದಿಷ್ಟು ಆದಮೇಲೆ ನೋಡಿ, ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಫ್ಲೋ ಚಾರ್ಟ್ ಥರ ಕೊಟ್ಟಿದ್ದೀನಿ.
ಅಮೌಂಟು ನಾವು ಫಸ್ಟ್ ಕೊಡ್ತಾ ಇರೋದು, ಅದರಿಂದ ನಾವು ಫುಡ್ ತೊಗೊಳ್ತಾ ಇದ್ದೀವಿ, ಅದರಿಂದ ಹೆಲ್ತ್ ಇಂಪ್ರೂವ್ ಆಗ್ತಾ ಇದೆ. ಹೆಲ್ತ್ ಇಂಪ್ರೂವ್ ಆದ ತಕ್ಷಣ ನಾವೇನು ಮಾಡ್ತಿದ್ದೀವಿ, ನೆಕ್ಸ್ಟು ಎಜುಕೇಷನ್ ಕಡೆ ಯೋಚನೆ ಮಾಡಿದ್ವಿ. ಎಜುಕೇಷನ್ನಲ್ಲಿ ನಮಗೇನು ಸಿಕ್ತು, ಮೆನ್ ಈಸ್ ಈಕ್ವಲ್ ಟು ವಿಮೆನ್ ಅಂತ ಗೊತ್ತಾಯಿತು. ಸೊ ನೀರು ತರೋಕ್ಕೆ ವುಮೆನ್ಗೆ ಕಳಿಸ್ತೀವಿ. ನೆಕ್ಸ್ಟ್ ಎನರ್ಜಿ ಬರುತ್ತೆ, ಅದರಿಂದ ಎಕನಾಮಿಕ್ ಗ್ರೋತ್ ಆಗುತ್ತೆ, ಇಂಡಸ್ಟ್ರೀಸ್ ಬರುತ್ತೆ, ಇನ್ನೋವೇಷನ್ಸ್ ಆಗುತ್ತೆ, ಇನ್ಇಕ್ವಾಲಿಟೀಸ್ ರಿಡ್ಯೂಸ್ ಆಗುತ್ತೆ, ಸಿಟೀಸ್ ಬರುತ್ತೆ, ಪ್ರೊಡಕ್ಷನ್ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತೆ, ಲೈಫ್ ಬಗ್ಗೆ ಯೋಚನೆ ಮಾಡ್ತೀವಿ, ಯಾವ್ಯಾವುದ್ರದ್ದು ಬಿಲೋ ಆ್ಯಂಡ್ ಎಬೋವ್ ಲ್ಯಾಂಡ್ ಬಗ್ಗೆ. ನೆಕ್ಸ್ಟ್ ಪೀಸ್ಫುಲ್ ಆಗಿರ್ತೀವಿ ನಾವು. ಸೊ ಪಾರ್ಟ್ನರ್ಶಿಪ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಇದು ಒಂದು ಶಾರ್ಟ್ಕಟ್ಟು ಅಲ್ವಾ. ಇದನ್ನು ನೋಡಿದ್ರೆ ನಿಮಗೆ ಒಂದು ಪಿಕ್ಚರೈಸೇಷನ್ ಗೊತ್ತಾಗ್ತಾ ಇದೆ. KCET ಎಕ್ಸಾಮ್ನಲ್ಲಿ ಯಾರು ಕೂಡ ನಿಮಗೆ 17 ಗೋಲ್ಸ್ ಏನೇನು ನೀವು ಬರೀರಿ ಅಂತ ಸಬ್ಜೆಕ್ಟಿವ್ ಆಗಿ ಯಾರೂ ಕೇಳಲ್ಲ ಅಲ್ವಾ. KCET ಈಸ್ ಬೇಸ್ಡ್ ಆನ್ ಚೂಸ್ ಮಾಡೋ ಅಂಥದ್ದು ಕ್ವಶನ್ಸು ಅಲ್ವಾ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಒಂದು ಕ್ವಶನ್ಗೆ 4 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನೀವು ಯಾವುದಾದ್ರೂ ಒಂದು ರೈಟ್ ಇರೋ ಅಂಥದ್ದು, ಸೂಟಬಲ್ ಇರೋ ಅಂಥದ್ದರ ಆನ್ಸರನ್ನು ಟಿಕ್ ಮಾಡಬೇಕಾಗಿರೋದು. ಸೊ ಇದು ಒಂದು ನೀವು ರೀಕಾಲ್ ಮಾಡಿಕೊಂಡ್ರೆ ನೆಕ್ಸ್ಟ್ ನೋಡಿ ಕೆಳಗಡೆ ಸ್ಮಾರ್ಟ್ ಸ್ಟ್ರಾಟಜಿ. ಅದೇನು ಮಾಡ್ಬೋದು ಅಂತ ಹೇಳಿದ್ರೆ, ಅಮೌಂಟ್ ಆಫ್ ಫುಡ್ ಎನ್ಶೋರ್ಸ್, ಅಮೌಂಟ್ ಫಸ್ಟ್ ಪಾಯಿಂಟ್ ನಮ್ಮದು ಅಲ್ವಾ, ಆಫ್ ಫುಡ್ ಸೆಕೆಂಡ್ ಪಾಯಿಂಟ್. ಎನ್ಶೋರ್ ಅನ್ನೋದು ಜಸ್ಟ್ ನಾನು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಕನೆಕ್ಟರ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಹೆಲ್ತ್ ಅನ್ನೋದು ನಮ್ಮ ಪಾಯಿಂಟು. ಅಮೌಂಟ್ ಆಫ್ ಫುಡ್ ಎನ್ಶೋರ್ಸ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ವಿತ್ ಕ್ಲೀನ್ ವಾಟರ್, ಪ್ರಾಪರ್ ಎನರ್ಜಿ ಆ್ಯಂಡ್ ಎಕನಾಮಿಕ್ ಗ್ರೋತ್. ನಾನು ಯಾವ್ಯಾವುದಕ್ಕೆ ಹೈಲೈಟ್ ಮಾಡ್ತಿದ್ದೀನಿ ಅದು ನಮ್ಮ ಗೋಲ್ಸ್ನಲ್ಲಿರೋದು, SDG ಗೋಲ್ಸ್ನಲ್ಲಿರೋದಲ್ವಾ. ಎಕನಾಮಿಕ್ ಗ್ರೋತ್ ಆ್ಯಂಡ್ ಸ್ಟ್ರಾಂಗ್ ಇನ್ನೋವೇಷನ್, ಈಕ್ವಲ್ ರೈಟ್ಸ್ ಅಂದರೆ ಇನ್ಇಕ್ವಾಲಿಟೀಸ್ ರಿಮೂವ್ ಮಾಡ್ತಿದ್ದೀವಿ, ಸ್ಟೇಬಲ್ ಕ್ಲೈಮೇಟ್ಸ್, ದೆನ್ ಪ್ರೊಟೆಕ್ಟೆಡ್ ಲೈಫ್ ಬಿಲೋ ಆ್ಯಂಡ್ ಎಬೋವ್, ಪೀಸ್, ಪಾರ್ಟ್ನರ್ಶಿಪ್. ನೋಡಿ 17 ಗೋಲ್ಸ್ ಆಯ್ತಲ್ವಾ. ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಇದು ಒಂದು ಸ್ಮಾರ್ಟ್ ಸ್ಟ್ರಾಟಜಿ. ಜಸ್ಟ್ ನಿಮಗೆ ಗೊತ್ತಿರಬೇಕು SDGsನಲ್ಲಿ ಯಾವ್ಯಾವುದ್ರ ಬಗ್ಗೆ ಅವರು ಮಾತಾಡಿದ್ದಾರೆ ಅಂತ ಗೊತ್ತಾಗಬೇಕು. ಸೊ ಆಗ ನೀವು ಕ್ವಶನ್ ನೋಡ್ತಿದ್ದಂಗೆ ಆನ್ಸರ್ ಯಾವುದು ಅಂತ ಟಿಕ್ ಮಾಡ್ಬೋದು. ಈಗ ನಾವು ಮತ್ತೆ ಬ್ಯಾಕ್ ಟು ಕ್ವಶನ್ ಪೇಪರ್ ಹೋಗೋಣ. ನೋಡಿ ಈಗ ನೀವೇ ನನಗೆ ಇನ್ಫಾರ್ಮ್ ಮಾಡ್ಬೋದು ಅಲ್ವಾ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅಂತ ಕೇಳ್ತಿದ್ದಾರೆ, ಯಾವುದು ಇಲ್ಲ ಅಂತ ಟಿಕ್ ಮಾಡಬೇಕು ನಾವು. ಅದಕ್ಕೆ ನೀವೇನು ಮಾಡಬೇಕು, ರೈಟ್ ಸೈಡು ಕ್ವಶನ್ ಏನಿದೆ ಆಪ್ಷನ್ಸು ಅದರಲ್ಲಿ ಟಿಕ್ ಮಾಡ್ತಾ ಹೋಗಬೇಕು. ಜೆಂಡರ್ ಈಕ್ವಾಲಿಟಿ ಬಗ್ಗೆ ಹೌದು ಕೇಳಿದಾರಲ್ವಾ, ಸೊ ಅದನ್ನು ಟಿಕ್ ಮಾಡ್ಕೊಳ್ಳಿ. ಟೆಕ್ನಾಲಜಿ ಸಸ್ಟೈನಬಿಲಿಟಿ ನೋಡಿದ್ವ ನಾವೆಲ್ಲಾದರೂ, ಟೆಕ್ನಾಲಜಿ ಬಗ್ಗೆ ಏನು ಮಾತಾಡಿಲ್ಲ ಅವರು, ಸೊ ಸೆಕೆಂಡ್ ಆಪ್ಷನ್ ಬಗ್ಗೆ ಮಾತಾಡಿಲ್ಲ. ಥರ್ಡ್ ಒನ್ ಏನಾಗಿದೆ, ಎನ್ವೈರ್ನಮೆಂಟಲ್ ಸಸ್ಟೈನಬಿಲಿಟಿ, ಹೌದು ಕ್ಲೈಮೇಟ್ ಬಗ್ಗೆ ಮಾತಾಡಿದಾರಲ್ಲ. ಎಕನಾಮಿಕ್ ಸಸ್ಟೈನಬಿಲಿಟಿನೂ ಕೂಡ ಹೇಳಿದ್ದಾರೆ, ಎಕನಾಮಿಕ್ ಗ್ರೋತ್ ಬಗ್ಗೆ ಹೇಳಿದ್ದಾರೆ, ಇಂಡಸ್ಟ್ರೀಸ್, ಇನ್ನೋವೇಷನ್ಸ್, ಇನ್ಫ್ರಾಸ್ಟ್ರಕ್ಚರ್ ಎಲ್ಲರ ಬಗ್ಗೆನೂ ಮಾತಾಡಿದ್ದಾರೆ. ಸೊ ಈಗ ಯಾವುದ್ರ ಬಗ್ಗೆ ಮಾತಾಡಿದ್ದಾರೆ, ಯಾವುದ್ರ ಬಗ್ಗೆ ಮಾತಾಡಿಲ್ಲ ಅಂತ ನಾವು ಶ್ಯೂರ್ ಇದ್ದೀವಿ. ಬಟ್ ಕ್ವಶನ್ನಲ್ಲಿ ಕೇಳ್ತಿರೋದೇನು, ಯಾವುದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ನಲ್ಲಿ ಇನ್ಕ್ಲೂಡೆಡ್ ಇಲ್ಲ ಅಂತ ಕೇಳ್ತಿದ್ದಾರೆ. ಇಲ್ಲದೆ ಇರೋದು ಯಾವುದು, ಎರಡನೇದು. ಸೊ ದಟ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಆನ್ಸರ್. ಓಕೆ, ಸೊ ಹೀಗೆ ನೀವು ಸ್ಟ್ರಾಟಜೀಸ್ನ ಯೂಸ್ ಮಾಡಿ ಆದಷ್ಟು ಬೇಗ ಎಕ್ಸಾಮ್ನಲ್ಲಿ ನೀವು ಕರೆಕ್ಟ್ ಆನ್ಸರನ್ನು ಟಿಕ್ ಮಾಡಬೇಕು. ಸೊ ನನ್ನ ಒಂದು ಹಿಂಟ್ ಏನು ಅಂತ ಹೇಳಿದ್ರೆ, 5 ಕ್ವಶನ್ಸನ್ನು ಅಟೆಂಡ್ ಮಾಡಿ, 5 ಕ್ವಶನ್ಸನ್ನು OMR ಶೀಟ್ನಲ್ಲಿ ಶೇಡ್ ಮಾಡಿಬಿಡಿ, ಮತ್ತೆ 5 ಕ್ವಶನ್ಸನ್ನ ಸಾಲ್ವ್ ಮಾಡಿ, ಮತ್ತೆ 5 ಕ್ವಶನ್ಸನ್ನ OMR ಶೀಟ್ನಲ್ಲಿ ಶೇಡ್ ಮಾಡ್ತಾ ಹೋಗಿ, ಆಯಿತಾ. ನಾನು ಲಾಸ್ಟು ವೀಕ್ನಲ್ಲಿ, ಈಗೇನು ನೆಕ್ಸ್ಟು KCET ಎಕ್ಸಾಮ್ ನವಂಬರ್ 2 ಅಲ್ವಾ, ಅಕ್ಟೋಬರ್ ಲಾಸ್ಟ್ ವೀಕ್ನಲ್ಲಿ ಕ್ವಶನ್ ಪೇಪರನ್ನು ಹೇಗೆ ಸಾಲ್ವ್ ಮಾಡಬೇಕು, ಏನೆಲ್ಲ ನೀವು ಫೋಕಸ್ ಮಾಡಬೇಕು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಅಂತ ಒಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ. ಈಗ ಇದೇ ರೀತಿ ಪಾಸಿಬಲ್ ಕ್ವಶನ್ಸು KCET 2025ನಲ್ಲಿ ಏನು ಕೇಳ್ಬೋದು ಅಂತ ಹೇಳಿದ್ರೆ, MDGs ಬಗ್ಗೆನೂ ಕೇಳ್ಬೋದು. SDGs ಬಗ್ಗೆ ಕೇಳಲ್ಲ ಅಂತಲ್ಲ, ಅದ್ರ ಬಗ್ಗೆ ಟ್ವಿಸ್ಟ್ ಮಾಡಿ ಏನಾದರೂ ಕೇಳ್ಬೋದು, ಜೊತೆಗೆ MDG ಬಗ್ಗೆನೂ ಕೇಳ್ಬೋದು. ಸೊ ನಾನು ಸರೌಂಡಿಂಗ್ಸ್ ಏನೇನು ಟಾಪಿಕ್ಸ್ ಇದೆ, ಯಾವ್ಯಾವುದು 2024 ಪೇಪರ್ನಲ್ಲಿ ಬಂದಿದೆ ಟಾಪಿಕ್ಸು, ಅದರ ಸರೌಂಡಿಂಗ್ಸ್ ಟಾಪಿಕ್ ಏನಿದೆ ಅದನ್ನು ಕೂಡ ನಾನು ಈಗ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಸೊ ಇಲ್ಲಿ ನೋಡಿ ಡಿಯರ್ ಸ್ಟೂಡೆಂಟ್ಸ್, MDGs ಅಂತಂದರೆ ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲ್ಸ್. ಇದೆಷ್ಟು ಗೋಲ್ಸ್ ಇದೆ, 8 ಗೋಲ್ಸ್, 21 ಟಾರ್ಗೆಟ್ಸ್. ತುಂಬ ಕಡಿಮೆ ಟಾರ್ಗೆಟ್ಸ್ ಇದ್ರದ್ದು ಅಲ್ವಾ. ಅಲ್ಲಿ SDGsನಲ್ಲಿ ಎಷ್ಟಿತ್ತು, 17 ಗೋಲ್ಸ್, 169 ಟಾರ್ಗೆಟ್ಸ್ ಇತ್ತು ಅಲ್ವಾ.
ಸೊ ಆ್ಯಕ್ಚುಲಿ ಫಸ್ಟ್ ಬಂದಿದ್ದು ಎಮ್ ಡಿ ಜಿ ಫಸ್ಟ್ ಬಂದಿರೋದು, ಆಮೇಲೆ ಏನು ಬಂದಿರೋದು ಅಂತ ಹೇಳಿದ್ರೆ SDG ಬಂದಿರೋದು ಆಮೇಲೆ. ಸೊ MDG ಫಸ್ಟ್ ಬಂದಿದ್ದು. ಜ್ಞಾಪಕ ಇಟ್ಕೊಳ್ಳಿ. MDG ಅಂತಂದರೆ ಏನು, ಅದ್ರ ಬಗ್ಗೆ ಏನೇನು ನಾವು ತಿಳಿಬೇಕು ಅಂತ ಹೇಳಿದ್ರೆ ನೋಡಿ, ಫಸ್ಟು ಪಾವರ್ಟಿ, ಇದರಲ್ಲೂ ಪಾವರ್ಟಿ ಬಗ್ಗೆ ಹೇಳಿದ್ದಾರೆ. ಇರಾಡಿಕೇಟ್ ಎಕ್ಸ್ಟ್ರೀಮ್ ಪಾವರ್ಟಿ ಆ್ಯಂಡ್ ಹಂಗರ್. ಎರಡನೇದೇನು, ಯೂನಿವರ್ಸಲ್ ಪ್ರೈಮರಿ ಎಜುಕೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಥರ್ಡ್ ಒನ್ ಏನು, ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ ವಿಮೆನ್. ಆಯಿತಾ, ಜೆಂಡರ್ ಈಕ್ವಾಲಿಟಿ ಬಗ್ಗೆನೂ ಅವೇರ್ನೆಸ್ ಕೊಡಬೇಕು, ಜೊತೆಗೆ ಎಂಪವರಿಂಗ್ ಆಫ್ ವಿಮೆನ್ನು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಚೈಲ್ಡ್ ಮಾರ್ಟಾಲಿಟಿ ರೇಟನ್ನು ರೆಡ್ಯೂಸ್ ಮಾಡಬೇಕು. ಏನದು ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಂತಂದರೆ ಇಲ್ಲಿ ಕೆಳಗಡೆ ನೋಡಿ, ದ ಅಂಡರ್ 5 ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಂತಂದರೆ ಮಕ್ಕಳು ಹುಟ್ಟಿದ ತಕ್ಷಣ ಇನ್ಫ್ಯಾಂಟ್ ಅಂತಾರಲ್ವ, ಅವ್ರಿಗೆ 0 to 5 years ಒಳಗಡೆ ಮಕ್ಕಳು ಹುಟ್ಟಿ ತೀರ್ಕೊಬಿಟ್ರೆ, 5 yearsವರೆಗೆ ತೀರ್ಕೊಂಡ್ರೆ ಅದನ್ನು ನಾವು ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೀವಿ. ಇದನ್ನು ಯಾವುದ್ರ ಜೊತೆ ಕಂಪೇರ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ 1000 ಮಕ್ಕಳು ಅಂತ ಒಂದು ರಫ್ ಸ್ಕೆಚ್ ಅಂದ್ಕೊಂಡ್ರೆ, 1000 ಮಕ್ಕಳು ಹುಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ 0 to 5 years ಒಳಗೆ ಇರೋವಂಥ ಮಕ್ಕಳು ಆ ಒಂದು ವರ್ಷದಲ್ಲಿ ಎಷ್ಟು ಸತ್ತೋದ್ರು ಅಂತ ನೋಡ್ತೀವಲ್ಲ, ಅದನ್ನು ನಾವು ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತಿದ್ದೀವಿ. ಓಕೆ, ಸೊ ಈಗ ಇಲ್ಲಿ ನೋಡ್ಬೋದು ನೀವು ಯಾವುದ್ರ ಬಗ್ಗೆ ಆಯಿತು, ಪಾವರ್ಟಿ, ಯೂನಿವರ್ಸಲ್ ಪ್ರೈಮರಿ ಎಜುಕೇಷನ್, ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ ವಿಮೆನ್ ಆ್ಯಂಡ್ ರೆಡ್ಯೂಸ್ ಚೈಲ್ಡ್ ಮಾರ್ಟಾಲಿಟಿ ರೇಟ್. ನೆಕ್ಸ್ಟ್ ಏನಿದೆ, ಮೆಟರ್ನಲ್ ಹೆಲ್ತ್. ನೆಕ್ಸ್ಟ್ ಕಂಬ್ಯಾಟ್ HIV ಆ್ಯಂಡ್ AIDS ಆ್ಯಂಡ್ ಅದರ್ ಡಿಸೀಸಸ್. ದೆನ್ ಎನ್ವೈರನ್ಮೆಂಟ್. ದೆನ್ ಏನಿದೆ, ಎನ್ವೈರನ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾರೆ. ದೆನ್ ಗ್ಲೋಬಲ್ ಪಾರ್ಟ್ನರ್ಶಿಪ್. ಇದನ್ನು ಒಂದು ಸ್ಮಾರ್ಟ್ ಸ್ಟ್ರಾಟಜಿಯಿಂದ ನಾನು ನಿಮಗೆ ರಿಕಾಲ್ ಮಾಡ್ತೀನಿ. ಒಂದು ಸ್ಟೋರಿ ಹೇಳ್ಕೊಡ್ತೀನಿ ನೋಡಿ. ತುಂಬ ಬಡ ಫ್ಯಾಮ್ಲಿ ಇರುತ್ತೆ, ಅವ್ರಿಗೆ ನಾವು ದುಡ್ಡು ಕೊಡ್ತೀವಿ. ದುಡ್ಡು ಕೊಟ್ಟಾಗ ಅವರು ಅದರಿಂದ ಊಟ ತೊಗೊಳ್ತಾರೆ, ತಿಂತಾರೆ. ನೋಡಿ, ಬಡತನ ಮತ್ತು ಊಟದ ಬಗ್ಗೆ ಎರಡು ಒಂದರಲ್ಲೇ ಬಂದುಬಿಟ್ಟಿದೆ. ಇದು ಮಿಲೇನಿಯಮ್ MDGsನಲ್ಲಿ 8 ಗೋಲ್ಸ್ ಅಷ್ಟೇ ಇರೋದು, ತುಂಬ ಕಡಿಮೆ ಇರೋದು ರಿಕಾಲ್ ಮಾಡ್ಕೊಳ್ಳೋಕ್ಕೆ ನೀವು. ಸೊ 8 ಅಷ್ಟೇ ಇರೋದ್ರಿಂದ ನೀವು ಈಸಿಯಾಗಿ ರಿಕಾಲ್ ಮಾಡ್ಕೋಬೋದು. ಹಾಗಾಗಿ ಪಾವರ್ಟಿ ಮತ್ತು ಹಂಗರು ಒಂದೇ ಪಾಯಿಂಟ್ನಲ್ಲಿ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಸೆಕೆಂಡ್ ಪಾಯಿಂಟು ಪ್ರೈಮರಿ ಎಜುಕೇಷನ್ ಬಗ್ಗೆ. ಮೂರನೇದು ಜೆಂಡರ್ ಈಕ್ವಾಲಿಟಿ ಜೊತೆಗೆ ಅಲ್ಲಿ ಮೆನ್ ಈಸ್ ಈಕ್ವಲ್ ಟು ವಿಮೆನ್ ಅಂತ ಕಲಿತ ಮೇಲೆ ಎಂಪವರ್ ವಿಮೆನ್ ಅದು ಕೂಡ ಅಲ್ಲೇ ಇದೆ. ಈಗ ನೀವು ಹೇಗೆ ಹೇಳ್ಬೋದು, ದುಡ್ಡು ಕೊಟ್ವಿ ನಾವು, ಅವ್ರು ಊಟ ತೊಗೊಂಡು ತಿಂದರು, ಆಮೇಲೆ ಅವರು ಎಜುಕೇಷನ್ ಬಗ್ಗೆ ಯೋಚನೆ ಮಾಡಿದ್ರು, ಎಜುಕೇಷನ್ನಲ್ಲಿ ಜೆಂಡರ್ ಈಕ್ವಾಲಿಟಿ ಗೊತ್ತಾಯಿತು, ಹಾಗೆಯೇ ವಿಮೆನ್ ಪವರು ಕೂಡ ಗೊತ್ತಾಯಿತು ಅವ್ರಿಗೆ. ಆಗ ವಿಮೆನ್ ಬಗ್ಗೆ ಅವ್ರಿಗೆ ಕಾಳಜಿ ಅಥವಾ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಆದಮೇಲೆ ಅವರು ಒಂದು ತಾಯಿ ಬಗ್ಗೆ ಯೋಚನೆ ಮಾಡ್ತಾರೆ. ಯಾಕಂದರೆ ಮಕ್ಕಳನ್ನು ಅವರು ಸಾಕಿ 0 to 5 yearsವರೆಗೆ ಒಂದು ಡೌಟ್ಫುಲ್ ಇರುತ್ತಲ್ವ ನೇಚರು, ಅವ್ರ ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗುತ್ತಾ ಅಥವಾ ಅವ್ರಿಗೆ ಇಮ್ಯುನಿಟಿ ಪವರ್ ಇದೆಯಾ ಅಂತೆಲ್ಲ, ಅದ್ರ ಬಗ್ಗೆ ಅವ್ರು ಕನ್ಸರ್ನ್ಡ್ ಆಗಿರ್ತಾರೆ. ಸೊ ಚೈಲ್ಡ್ ಮಾರ್ಟಾಲಿಟಿ ರೇಟನ್ನು ರೆಡ್ಯೂಸ್ ಮಾಡೋದ್ರ ಕಡೆ ಗಮನ ಹರಿಸ್ತಾರೆ. ನೆಕ್ಸ್ಟ್ ಇದಾದಮೇಲೆ ಅಮ್ಮನ ಹೆಲ್ತ್ ಮೇಲೆ, ಮೆಟರ್ನಲ್ ಹೆಲ್ತ್, ಅಮ್ಮಂದಿರ ಹೆಲ್ತ್ ಮೇಲೆ ಯೋಚನೆ ಮಾಡ್ತಾರೆ. ಮಗುದು ಆಯಿತು, ದೆನ್ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾರೆ. ಅಮ್ಮನ ಹೆಲ್ತ್ ಬಗ್ಗೆ ಅವ್ರು ನೋಡಿದ್ಮೇಲೆ ಅವರು ಫ್ಯಾಮ್ಲಿ ಬಗ್ಗೆ, ಫ್ಯಾಮ್ಲಿನಲ್ಲಿ ಯಾರಾದರೂ ಡಿಸೀಸ್ ಪರ್ಸನ್ ಇದ್ದಾರಾ, HIV AIDS ಏನಾದರೂ ಇದೆಯಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಇಷ್ಟೆಲ್ಲ ಪಾವರ್ಟಿ ಹೋಯಿತು, ಹಂಗರ್ ಹೋಯಿತು, ಪ್ರೈಮರಿ ಎಜುಕೇಷನು ಬಂತು, ಜೆಂಡರ್ ಈಕ್ವಾಲಿಟಿ ಮತ್ತು ವಿಮೆನ್ ಎಂಪವರ್ಮೆಂಟ್ ಗೊತ್ತಾಯಿತು, ಮಗು ಬಗ್ಗೆ ಯೋಚನೆ ಮಾಡಾಯಿತು, ಅಮ್ಮಂದಿರ ಬಗ್ಗೆ ಯೋಚನೆ ಮಾಡಾಯಿತು. ಒಂದು ವಿಮೆನ್ನು ನೆಕ್ಸ್ಟ್ ಏನು ಯೋಚನೆ ಮಾಡ್ತಾಳೆ, ಫ್ಯಾಮ್ಲಿ ಬಗ್ಗೆ ಯೋಚನೆ ಮಾಡ್ತಾಳೆ. ಫ್ಯಾಮ್ಲಿ ಆದಮೇಲೆ ಏನು ಯೋಚನೆ ಮಾಡ್ತಾಳೆ, ಎನ್ವೈರನ್ಮೆಂಟ್ ಚೆನ್ನಾಗಿದೆಯಾ, ಅಕ್ಕಪಕ್ಕ ಸುತ್ತಮುತ್ತ ಇರೋ ಅಂಥದ್ದು ಎನ್ವೈರನ್ಮೆಂಟ್ ಚೆನ್ನಾಗಿದೆಯಾ ಅಂತ ನೋಡ್ತಾರೆ. ಅದಾದಮೇಲೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾರೆ ಅಂಥೇಳಿ. ಆಯಿತಾ? ಸೊ ಈ ಥರ ಒಂದು ಸ್ಟೋರಿನ ನೀವು ಫ್ರೇಮ್ ಮಾಡ್ಕೋಬೋದು ಜಸ್ಟ್ ಟು ಮೆಮೊರೈಸ್. ನೋಡಿ ಸ್ಮಾರ್ಟ್ ಸ್ಟ್ರಾಟಜಿ ಹೇಗಿದೆ. ಪಾವರ್ಟಿ ಅನ್ನೋದು ನಮ್ಮ ಪಾಯಿಂಟ್ ಅಲ್ವಾ. ಪಾವರ್ಟಿ ರಿಕ್ವೈರ್ಸ್ ಎಜುಕೇಷನ್. ಒಂದೇ ಪಾಯಿಂಟ್ನಲ್ಲಿ ಎರಡು ಇರೋವಂಥದ್ದು ನೋಡಿ. ಪಾವರ್ಟಿ ಆ್ಯಂಡ್ ಹಂಗರ್ ಇಲ್ಲೇ ಸೇರಿಕೊಳ್ಳುತ್ತೆ, ಆ್ಯಂಡ್ ಹಂಗರ್ ಇಲ್ಲೇ ಸೇರಿಕೊಳ್ಳುತ್ತೆ. ಪಾವರ್ಟಿ ಆ್ಯಂಡ್ ಹಂಗರು ಕೂಡ ಇಲ್ಲೇ ಸೇರಿಕೊಳ್ಳುತ್ತೆ. ಸೊ ಸೆಕೆಂಡ್ ಏನಿದೆ, ಎಜುಕೇಷನ್. ಮೂರನೇದೇನಿದೆ, ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ವಿಮೆನ್ ಎಂಪವರ್ಮೆಂಟ್.
ಫೋರ್ತ್ ಏನಿದೆ ಚೈಲ್ಡ್ ಮೋರ್ಟಾಲಿಟಿದ ಬಗ್ಗೆ, ಆಮೇಲೆ ಅಮ್ಮನ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾರೆ, ದೆನ್ ಡಿಸೀಸಸ್ ಬಗ್ಗೆ ಯೋಚನೆ ಮಾಡ್ತಾರೆ, ಆಮೇಲೆ ಎನ್ವೈರನ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾರೆ, ದೆನ್ ಗ್ಲೋಬಲ್ ಪಾರ್ಟ್ನರ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಈ ಥರ ನೀವು ಒಂದು ಸ್ಟೋರಿ ಜೊತೆ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಮೆಮೊರೈಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂಥೇಳಿ. ಈಗ ಜಸ್ಟ್ ನಾನು ಒಂದು 2 ಸೆಕೆಂಡ್ಸ್ನಲ್ಲಿ ರಿಕಾಲ್ ಮಾಡ್ತೀನಿ ನೋಡಿ. SDG ಅಂದ್ರೇನು ಮತ್ತು MDG ಅಂದ್ರೇನು ಅಂಥೇಳಿ. SDG ಅಂತಂದರೆ ಎಷ್ಟು? 17 ಗೋಲ್ಸ್ ಇರುತ್ತೆ, 169 ಟಾರ್ಗೆಟ್ಸ್ ಇರುತ್ತೆ. MDG ಅಂದ್ರೇನು ಅಂದರೆ 8 ಗೋಲ್ಸ್ ಇರುತ್ತೆ ಮತ್ತು ಎಷ್ಟು? ಸೊ SDGನಲ್ಲಿ 17 ಮತ್ತು 169 ಇತ್ತು. MDGನಲ್ಲಿ 8 ಮತ್ತು 21 ಇದೆ. ಓಕೆ, ಸೊ ಲೆಟ್ಸ್ ಗೋ ಬ್ಯಾಕ್ ಟು ದ ಕ್ವಶನ್ ಪೇಪರ್. ಸೊ ನೋಡಿ ಡಿಯರ್ ಸ್ಟೂಡೆಂಟ್ಸ್, SDG ಬಗ್ಗೆ ಗೊತ್ತಾಯಿತು, MDG ಬಗ್ಗೆ ಗೊತ್ತಾಯಿತು. ಆ್ಯಕ್ಚುಲಿ ಫಸ್ಟ್ ಬಂದಿದ್ದು MDGನೇ ಫಸ್ಟ್ ಬಂದಿದ್ದು. MDG ಯಾವಾಗ ಬಂತು ಅಂತಂದರೆ 2000ಇಂದ 2015ವರೆಗೆ ಇದ್ರದ್ದು ಟಾರ್ಗೆಟ್ ಇದ್ದಿದ್ದು. ಆಮೇಲೆ ಬಂದಿದ್ದು SDG ಯಾವಾಗಿಂದ ಎಲ್ಲಿಂದ ಎಲ್ಲಿವರೆಗೆ ಅಂದರೆ 2015ಇಂದ 2030ವರೆಗೆ ಇದರದ್ದು ಟಾರ್ಗೆಟ್. 2030ವರೆಗೆ ಇದರದ್ದು ಟಾರ್ಗೆಟ್. ಸೊ ಫಸ್ಟ್ ಬಂದಿದ್ದು ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲ್ಸ್ 2000ಇಂದ 2015ವರೆಗೆ. ಸೆಕೆಂಡ್ ಬಂದಿದ್ದು SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 2015ಇಂದ 2030ವರೆಗೆ. ಓಕೆ, ಇದನ್ನು ಕೇಳ್ಬೋದು. ಟಾರ್ಗೆಟ್ ರೇಟ್ SDGಸ್ದು ಟಾರ್ಗೆಟ್ ರೇಟ್ ಎಲ್ಲಿವರೆಗೆ ಅಂತಂದರೆ 2030ವರೆಗೆ. MDGಸ್ದು ಟಾರ್ಗೆಟ್ ರೇಟ್ ಎಲ್ಲಿವರೆಗಿತ್ತು ಅಂತಂದರೆ 2000ಇಂದ 2015ವರೆಗಿತ್ತು. ಓಕೆ, ಸೊ ಈಗ ನೆಕ್ಸ್ಟ್ ಕ್ವೆಶನನ್ನು ಫೋಕಸ್ ಮಾಡೋಣ. ಫೋರ್ತ್ ಕ್ವೆಶನ್ ಏನಿದೆ? ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಈಸ್. ಇಂಡಿಯಾದಲ್ಲಿ ಫಸ್ಟ್ ಓಪನ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಆಗಿದ್ದು ಯಾವಾಗ ಅಂತ. ಓಪನ್ ಯೂನಿವರ್ಸಿಟಿ ಏನೆಂದ್ರೇನು? ಡಿಸ್ಟೆನ್ಸ್ ಎಜುಕೇಷನ್. ಡೈಲಿ ಕಾಲೇಜ್ಗೆ ಹೋಗಿ ಅಟೆಂಡೆನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ, ಹಾಗಲ್ಲ. ಡಿಸ್ಟೆನ್ಸ್ ಎಜುಕೇಷನ್, ಜಸ್ಟ್ ಹೋಗಬೇಕು, ನೀವು ಅಡ್ಮಿಷನ್ ಆಗಬೇಕು, ಅವ್ರು ಮಟೀರಿಯಲ್ ಕೊಡ್ತಾರೆ, ತಂದು ನೀವು ಮನೆಯಲ್ಲಿ ಪ್ರಿಪೇರ್ ಆಗಬೇಕು. 10 days ಕಾಂಟ್ಯಾಕ್ಟ್ ಕ್ಲಾಸಸ್ ಅಂತಿರುತ್ತೆ, ಆ ಕ್ಲಾಸಸ್ಗೆ ಅಟೆಂಡ್ ಮಾಡಬೇಕು ಅಷ್ಟೇ. ಮಿಕ್ಕದೆಲ್ಲ ನೀವು ಏನಾದರೂ ಡೌಟ್ ಇದ್ದರೆ ಮಾತ್ರ ಹೋಗಿ ಡೌಟ್ ಕ್ಲಾರಿಫಿಕೇಷನ್ ತೊಗೋಬೇಕು, ಅಥವಾ ಅವ್ರ ಅಸೈನ್ಮೆಂಟ್ ಏನಾದರೂ ಸಬ್ಮಿಟ್ ಮಾಡಿ ಅಂತಂದಾಗ ಆನ್ಲೈನಲ್ಲಿ ಎಲ್ಲ ನಿಮಗೆ ಗೈಡ್ ಮಾಡ್ತಾರೆ. ನಿಮ್ಗೆ ಏನಾದರೂ ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು ಅಂತಂದರೆ, ಅಥವಾ ಏನಾದರೂ ಡೌಟ್ಸ್ ಇದ್ದರೆ, ಅಥವಾ ಏನಾದರೂ ಕ್ಲಾರಿಟಿ ಬೇಕು ಅಂದರೆ ಮಾತ್ರ ನೀವು ಯೂನಿವರ್ಸಿಟಿಗೆ ವಿಸಿಟ್ ಮಾಡಬೇಕಾಗಿರುತ್ತೆ. ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಇದ್ದು ಸೆಲ್ಫ್ ಸ್ಟಡಿ ಮಾಡ್ಕೋಬೇಕು ನೀವು ವಿತ್ ಗೈಡೆನ್ಸ್. ಓಕೆ, ಸೊ ಆ ಥರ ಇಂಡಿಯಾದಲ್ಲಿ ಯಾವುದು ಫಸ್ಟ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ತುಂಬ ಜನ ಕನ್ಫ್ಯೂಸ್ ಆಗೋದೇನು ಅಂತಂದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ನ್ಯೂ ದೆಹಲಿಯಲ್ಲಿದೆಯಲ್ಲ, ತುಂಬ ಫೇಮಸ್ ಇದು. ಬಟ್ ಮೊದಲನೇದು ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಡಾಕ್ಟರ್ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ. ಅದಕ್ಕೆ BRAOU ಅಂತ ಹೇಳ್ತಾರೆ, ಹೈದರಾಬಾದ್ನಲ್ಲಿದೆ. ತುಂಬ ಕನ್ಫ್ಯೂಷನ್ ಈ ಕ್ವಶನ್ನಲ್ಲಿ, ಯಾಕಂದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ತುಂಬ ಫೇಮಸ್ ಇದೆ, ಹಾಗಾಗಿ ಎಲ್ಲರೂ ಅಂದ್ಕೊಳ್ತಾರೆ ಅದೇ ಇರ್ಬೋದು ಅಂತ. ಬಟ್ ಆ್ಯಕ್ಚುಲಿ ಕರೆಕ್ಟ್ ಕ್ವಶನ್ ಏನು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ವಾಸ್ ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ. ಸೊ ಅದರ್ ಆಪ್ಷನ್ಸ್ ನೋಡಿ, ನಾಲಂದ ಓಪನ್ ಯೂನಿವರ್ಸಿಟಿ ಅಂತ ಕೇಳಿದ್ದಾರೆ, ಪಟ್ನಾದಲ್ಲಿದೆ. ವರ್ಧಮಾನ್ ಮಹಾವೀರ್ ಓಪನ್ ಯೂನಿವರ್ಸಿಟಿ ಅಂತ ಕೇಳಿದ್ದಾರೆ, ಅದು ಕೋಟಾದಲ್ಲಿದೆ. ಸೊ ಇದರ ಬಗ್ಗೆ ಸ್ವಲ್ಪ ನಾನು ಡಿಸ್ಕಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಸೊ ಫೋರ್ತ್ ಕ್ವಶನ್ ಅಲ್ವಾ ಅದು, ಅದರಲ್ಲಿ ಏನಿದೆ? ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ ನೋಡಿ. ಅದು ಎಸ್ಟಾಬ್ಲಿಷ್ ಆಗಿದ್ದು 1985ನಲ್ಲಿ. ಯಾವುದರಿಂದ ಅದು ಓಪನ್ ಮಾಡಿದ್ದು? ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ನಲ್ಲಿ ಒಂದು ಆ್ಯಕ್ಟ್ ಕ್ರಿಯೇಟ್ ಮಾಡಿದ್ರು, ಅದ್ರ ಮೂಲಕ ಈ ಯೂನಿವರ್ಸಿಟಿನ ಎಸ್ಟಾಬ್ಲಿಷ್ ಮಾಡಿದ್ರು 1985ನಲ್ಲಿ. ಇದು ಒಂದು ಸೆಂಟ್ರಲ್ ಯೂನಿವರ್ಸಿಟಿ, ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಎಲ್ಲಿರೋದು ಅಂದರೆ ಮೈದಾನ್ ಗರ್ಹಿ, ನ್ಯೂ ದೆಲ್ಲಿ, ಇಂಡಿಯಾದಲ್ಲಿ. ಇದ್ರದ್ದು ಮೋಟೋ ಏನು? ಎಜುಕೇಷನ್ ಫಾರ್ ಆಲ್. ಆಫ್ಟರ್ ಮ್ಯಾರೇಜಸ್ ವಿಮೆನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಎಜುಕೇಷನ್ ಅಲ್ವಾ, ಫ್ಯಾಮ್ಲಿನೂ ನೋಡ್ಕೋಬೇಕು, ಮತ್ತು ಅವರ ನೆಕ್ಸ್ಟ್ ಜನ್ರೇಷನ್ ಬಗ್ಗೆನೂ ಯೋಚನೆ ಮಾಡಬೇಕು, ಹಾಗೆ ಎಜುಕೇಷನು ಪಡಿಬೇಕು ಅಂದರೆ ಕಷ್ಟ ಇದೆ ಅಂಥೇಳಿ ಅವ್ರು ಏನು ಯೋಚನೆ ಮಾಡ್ತಾರೆ, ನೀವು ಡಿಸ್ಟೆನ್ಸ್ ಎಜುಕೇಷನ್ನೇ ತೊಗೊಳ್ಳಿ, ನಿಮ್ಮ ಲೊಕೇಶನಿಂದನೇ ನೀವು ಎಜುಕೇಷನನ್ನು ಪಡಿಬಹುದು ಅಂತ ಒಂದು ಮೋಟೋ ಅವ್ರದ್ದು, ಎಜುಕೇಷನ್ ಫಾರ್ ಆಲ್ ಅಂಥೇಳಿ. ಸೊ ಇದ್ರದ್ದು ಪರ್ಪಸ್ ಏನು ಅಂದರೆ ಪ್ರೊವೈಡ್ಸ್ ಡಿಸ್ಟೆನ್ಸ್ ಎಜುಕೇಷನ್,
ಪ್ರೊವೈಡ್ಸ್ ಡಿಸ್ಟೆನ್ಸ್ ಆ್ಯಂಡ್ ಓಪನ್ ಲರ್ನಿಂಗ್ ಫಾರ್ ಸ್ಟೂಡೆಂಟ್ಸ್ ಅನೇಬಲ್ ಟು ಅಟೆಂಡ್ ರೆಗ್ಯುಲರ್ ಯೂನಿವರ್ಸಿಟೀಸ್. ಪ್ರೋಗ್ರಾಮ್ಸ್ ಯಾವ್ಯಾವುದು ಆಫರ್ ಮಾಡ್ತಾರೆ ಅಂದರೆ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸು, ಡಿಪ್ಲೊಮಾಸ್, ಅಂಡರ್ ಗ್ರ್ಯಾಜುಯೇಟ್, PG ಆ್ಯಂಡ್ PhD ಪ್ರೋಗ್ರಾಮ್ಸ್. ಇದರದ್ದು ಇನ್ನೊಂದು ಟಾರ್ಗೆಟ್ ಏನು ಅಂದರೆ ಒನ್ ಆಫ್ ದ ಲಾರ್ಜೆಸ್ಟ್ ಓಪನ್ ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್ನಲ್ಲಿ ಇದು ಕೂಡ ಪಾಸಿಬಲ್ ಕ್ವಶನ್ ಕೇಳ್ಬೋದು ನೋಡಿ. ವಿಚ್ ಇಸ್ ದ ಲಾರ್ಜೆಸ್ಟ್ ಓಪನ್ ಯೂನಿವರ್ಸಿಟಿ ಇನ್ ಇಂಡಿಯಾ ಅಂತ ಕೇಳಿದ್ರೆ ನೀವು ಇದನ್ನು ಆನ್ಸರ್ ಮಾಡಬೇಕು. ಇಗ್ನು ಅಂದರೆ ಯಾವುದು? ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ಇಗ್ನು ಅಂತ ಅದಕ್ಕೆ ಹೆಸರು. ಓಕೆ, ನೆಕ್ಸ್ಟ್ ಏನು ಡಿಸ್ಕಸ್ ಮಾಡ್ಬೋದು ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಮಾಡರ್ನ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ. ಪಾಸಿಬಲ್ ಕ್ವಶನ್ಸ್ ಇನ್ನೇನೇನು ಕೇಳಬಹುದು ನಿಮಗೆ? ಈಗ ಓಪನ್ ಯೂನಿವರ್ಸಿಟಿ ಬಗ್ಗೆ ಕೇಳಿದಾರಲ್ವಾ, ಸೊ ನೆಕ್ಸ್ಟ್ ಏನು ಕೇಳ್ಬೋದು? ರೆಗ್ಯುಲರ್ ಎಜುಕೇಷನ್ ಬಗ್ಗೆ ಕೇಳಿದ್ರೆ ಅದು ಆ್ಯಕ್ಚುಲಿ ಮಾಡ್ರನ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ, ಮೊದಲೆಲ್ಲ ಇದ್ದಿದ್ದು ಗುರುಕುಲಂ ಸಿಸ್ಟಮ್ ಅಲ್ವಾ. ಅಂದರೆ ಗಿಡದ ಕೆಳಗಡೆ ಟೀಚರ್ ಮತ್ತು ಸ್ಟೂಡೆಂಟ್ಸನ್ನು ಕೂರಿಸ್ಕೊಂಡು ತುಂಬ ಪರ್ಸ್ನಲ್ ಅಟೆನ್ಷನಿಂದ ಅವ್ರ ಬಗ್ಗೆ ಮಾತಾಡ್ತಾಯಿದ್ರು, ಆಮೇಲೆ ಅವ್ರಿಗೆ ನಾಲೆಡ್ಜ್ ಕೊಡ್ತಾಯಿದ್ರು. ಒಂದು ಪ್ರಾಪರ್ ವೇ ಆಫ್ ಒಂದು ಬಿಲ್ಡಿಂಗ್ ಇರಬೇಕು, ಅಲ್ಲಿ ಕ್ಲಾಸ್ ರೂಮ್ ಇರಬೇಕು, ಟೈಮ್ ಟೇಬಲ್ ಇರಬೇಕು, ಕರೆಕ್ಟ್ ಟೈಮ್ಗೆ ಹೋಗಿ ನಾವು ಅವ್ರಿಗೆ ಕ್ಲಾಸ್ನ ಎಂಗೇಜ್ ಮಾಡಬೇಕು. ಅದೆಲ್ಲ ಮಾಡ್ರನ್ ಎಜುಕೇಷನು. ಹಳೆ ಕಾಲದಲ್ಲಿ ಇದ್ದಿದ್ದು ಟ್ರೆಡಿಷ್ನಲ್ ಅಂತ ಹೇಳ್ತೀವಿ, ಟ್ರೆಡಿಷ್ನಲ್ ಯೂನಿವರ್ಸಿಟೀಸ್ ಅಥವಾ ಟ್ರೆಡಿಷ್ನಲ್ ಎಜುಕೇಷನ್ ಅಂತ ಹೇಳ್ತೀವಿ. ಮರದ ಕೆಳಗಡೆ ಗುರುಕುಲಂ ಅಂತ ಹೇಳ್ತೀವಲ್ಲ ಅದನ್ನು, ಅಥವಾ ಮರದ ಕೆಳಗಡೆ ಟೀಚರ್ಸು ಪಾಠ ಮಾಡ್ತಿದ್ರಲ್ಲ ಅದನ್ನು ಹೇಳ್ಬೋದು. ಸೊ ಮಾಡರ್ನ್ ಎಜುಕೇಷನ್ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ 1835ನಲ್ಲಿ ಲಾರ್ಡ್ ಮೆಕಾಲೆ ಅವರು ವೆಸ್ಟರ್ನ್ ಸ್ಟೈಲ್ ಎಜುಕೇಷನನ್ನು ನಾವು ಸ್ಟಾರ್ಟ್ ಮಾಡಬೇಕು ಇಂಡಿಯಾದಲ್ಲಿ ಅಂತ ಹೇಳಿದ್ರು. ಅದರದ್ದು ಗೋಲ್ ಏನು ಅಂತ ಹೇಳಿದ್ರೆ, ಕ್ರಿಯೇಟ್ ಅ ಕ್ಲಾಸ್ ಆಫ್ ಎಜುಕೇಟೆಡ್ ಇಂಡಿಯನ್ಸ್ ಟು ಅಸಿಸ್ಟ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಬ್ರಿಟಿಷ್ ಅವರಿದ್ರಲ್ಲ, ಎಲ್ಲ ಅವರೇ ಕೆಲಸಗಳು ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ವಾ. ಅದಕ್ಕೆ ಅವ್ರು ಏನು ಹೇಳಿದ್ರು, ಇಂಡಿಯಾದಲ್ಲಿ ವೆಸ್ಟರ್ನ್ ಸ್ಟೈಲ್ ಎಜುಕೇಷನನ್ನು ನಾವು ಎಸ್ಟಾಬ್ಲಿಷ್ ಮಾಡೋಣ, ಅದು ಮಾಡಿ ಒಂದು ಫ್ಯೂ ಇಂಡಿಯನ್ಸನ್ನು ನಾವು ಎಜುಕೇಟ್ ಮಾಡಿ ಅವ್ರ ಹೆಲ್ಪನ್ನು ನಾವು ತೊಗೊಂಡು ನಮ್ಮ ಕೆಲಸಗಳನ್ನು ಈಸಿ ಮಾಡ್ಕೊಳ್ಳೋಣ ಅಂತ ಅವರು ಲಾರ್ಡ್ ಮೆಕಾಲೆ ಅವರು 1835ನಲ್ಲಿ ಹೇಳಿ ವೆಸ್ಟರ್ನ್ ಸ್ಟೈಲ್ ಎಜುಕೇಷನ್ ಅಂದರೆ ಮಾಡರ್ನ್ ಯೂನಿವರ್ಸಿಟೀಸನ್ನು ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು. ಓಕೆ, ಅವರೇ ಫಸ್ಟ್ ಆ ವರ್ಡನ್ನು ಕೊಟ್ಟಿದ್ದು. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಸೆಕೆಂಡ್ 1854ರಲ್ಲಿ ವೂಡ್ಸ್ ಡಿಸ್ಪ್ಯಾಚ್ ಅಂತ ಬಂತು. ಅವ್ರು ಏನು ಹೇಳಿದ್ರು, ಅಫಿಷಿಯಲ್ ಪಾಲಿಸಿ ಡಾಕ್ಯುಮೆಂಟ್ ರೆಕಮೆಂಡಿಂಗ್ ಮಾಡರ್ನ್ ಎಜುಕೇಷನ್ ಫಾರ್ ಇಂಡಿಯಾ. ಇವರು ಜಸ್ಟ್ ಒಂದು ಫೌಂಡೇಶನ್ ಹೇಳಿದ್ದು ಈ ಥರ ಮಾಡೋಣ ನಾವು ಅಂತ. ಅದನ್ನು ಆ್ಯಕ್ಟ್ನಲ್ಲಿ ತಂದಿದ್ದು ಯಾರು ಅಂದರೆ ವೂಡ್ಸ್ ಡಿಸ್ಪ್ಯಾಚ್ 1854ರಲ್ಲಿ. ದೆನ್ ಏನು ಹೇಳಿದ್ದಾರೆ, 1856ಇಂದ 1857ವರೆಗೆ ಲಾರ್ಡ್ ಕ್ಯಾನಿಂಗ್ ಗವರ್ನರ್ ಜನರಲ್ ಇಂಪ್ಲಿಮೆಂಟೆಡ್ ದಿ ರೆಕಮೆಂಡೇಷನ್ಸ್ ಆಫ್ ವೂಡ್ಸ್ ಡಿಸ್ಪ್ಯಾಚ್ ಅವ್ರು ಏನು ರೆಕಮೆಂಡ್ ಮಾಡಿದರು ಅದನ್ನು ಲಾರ್ಡ್ ಕ್ಯಾನಿಂಗ್ ಅನ್ನೋರು ಇಂಪ್ಲಿಮೆಂಟ್ ಮಾಡಿದ್ರು. ಪಾಸ್ಟ್ ಲೆಜಿಸ್ಲೇಟಿವ್ ಆ್ಯಕ್ಟ್ಸ್ ಟು ಫಾರ್ಮ್ ಯೂನಿವರ್ಸಿಟೀಸ್ ಇನ್ ಮೇಜರ್ ಸಿಟೀಸ್. ಈ ಆ್ಯಕ್ಟ್ ತುಂಬ ಇಂಪಾರ್ಟೆಂಟು. ತುಂಬ ಸಲ ಮೈಸೂರು ಯೂನಿವರ್ಸಿಟಿಯಿಂದ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರಲ್ಲ ಕೆಸೆಟ್ಟು, ಆ ಕ್ವಶನ್ ಪೇಪರ್ಸ್ನಲ್ಲಿ 3 to 4 ಟೈಮ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ಸ್ ಕೇಳ್ತಾರೆ. ಸೊ ತುಂಬ ಇಂಪಾರ್ಟೆಂಟ್ ಇದು. ಏನು ಅಂತ ಹೇಳಿದ್ರೆ, ಫಸ್ಟು ನಾರ್ಮಲ್ ಯೂನಿವರ್ಸಿಟೀಸ್ ಅಂದರೆ ಡಿಸ್ಟೆನ್ಸ್ ಅಲ್ಲ, ಓಪನ್ ಯೂನಿವರ್ಸಿಟೀಸ್ ಹೇಳ್ತಾ ಇಲ್ಲ ನಾನು, ರೆಗ್ಯುಲರ್ ಯೂನಿವರ್ಸಿಟೀಸು ಫಸ್ಟು ಇಂಡಿಯಾದಲ್ಲಿ ಯಾವ್ಯಾವುದು ಎಸ್ಟಾಬ್ಲಿಷ್ ಆಗಿದ್ದು ಅಂತ ಹೇಳಿದ್ರೆ, ಯೂನಿವರ್ಸಿಟಿ ಆಫ್ ಕಲ್ಕತ್ತಾ, ಯೂನಿವರ್ಸಿಟಿ ಆಫ್ ಬಾಂಬೆ, ಯೂನಿವರ್ಸಿಟಿ ಆಫ್ ಮದ್ರಾಸ್. ಇದು ಮೂರು ಕೂಡ 1857ನಲ್ಲೇ ಎಸ್ಟಾಬ್ಲಿಷ್ ಆಗಿದ್ದು. ಆದರೆ ಡೇಟ್ಸ್ ನೋಡಿ, ಡೇಟ್ಸು ಬೇರೆ ಬೇರೆ ಥರ ಇದೆ. ಸೊ ಕಲ್ಕತ್ತಾ 24 ಜಾನ್ವರಿ, ಬಾಂಬೆ ಯೂನಿವರ್ಸಿಟಿ ಆಫ್ ಬಾಂಬೆ 18 ಜುಲೈ, ಯೂನಿವರ್ಸಿಟಿ ಆಫ್ ಮಡ್ರಾಸ್ 5 ಸೆಪ್ಟೆಂಬರ್. ಆಯಿತಾ? ಸೊ ಈ ಮೂರು ಯೂನಿವರ್ಸಿಟೀಸ್ನ ಈ ಮೂರು ಯೂನಿವರ್ಸಿಟೀಸ್ ಬಗ್ಗೆ ಏನೇ ಕ್ವಶನ್ ಕೇಳಿದ್ರು ಅದು ಮೂರು ಕೂಡ ಒಂದೇ ಇಯರ್ನಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು. ಬಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಜಾನ್ವರಿನಲ್ಲಿ ಓಪನ್ ಆಗಿರೋದ್ರಿಂದ ಕಲ್ಕತ್ತಾ ಯೂನಿವರ್ಸಿಟಿ ಫಸ್ಟ್ ಅಂತ ನಾವು ರೆಕಗ್ನೈಸ್ ಮಾಡ್ಕೋಬೋದು. ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ದ ಆಪ್ಷನ್ಸ್. ಕ್ವಶನ್ ಏನು ಕೇಳಿದ್ದಾರೆ, ಆಪ್ಷನ್ನಲ್ಲಿ ಏನು ಕೇಳಿದ್ದಾರೆ, ಅಲ್ಲಿ ನೀವು ಎಕ್ಸಾಮ್ ಹಾಲ್ನಲ್ಲಿ ಓದಿ ಅರ್ಥ ಮಾಡಿಕೊಂಡು ನಿಮ್ಮ ನಾಲೆಡ್ಜನ್ನು ಯೂಸ್ ಮಾಡಿ ಆಮೇಲೆ ನೀವು ಅದನ್ನು ಟಿಕ್ ಮಾಡಬೇಕಾಗಿರುತ್ತೆ. ಸೊ ಕ್ವಶನ್ ಹೇಗೆ ಬೇಕಾದರೂ ಟ್ವಿಸ್ಟ್ ಮಾಡಿ ಕೇಳ್ಬೋದು. ನಿಮಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಇದ್ದರೆ ಯು ಕ್ಯಾನ್ ಅಟೆಂಡ್ ದ ಆನ್ಸರ್. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಪೇಪರ್ 1ನಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ ಅಂತ ಹೇಳಿದ್ರೆ ನೋಡಿ, 10 ಚಾಪ್ಟರ್ಸ್ ಇದೆ. ಆ 10 ಚಾಪ್ಟರ್ಸ್ನಲ್ಲಿ ಅವರು ಟಾರ್ಗೆಟ್ ಇರೋದು ಏನು ಅಂದರೆ 5 ಕ್ವಶನ್ ಫ್ರಮ್ ಈಚ್ ಚಾಪ್ಟರ್ ಅಂತ ಹೇಳ್ತಾರೆ. ಫಸ್ಟ್ ಏನು, ಟೀಚಿಂಗ್ ಆ್ಯಪ್ಟಿಟ್ಯೂಡ್.
ಅಂದರೆ ಟೀಚಿಂಗ್ ಹೇಗೆ ಮಾಡಬೇಕು, ಕ್ಲಾಸ್ ರೂಮ್ನಲ್ಲಿ ಏನೆಲ್ಲ ನೀವು ಐಡಿಯಾಸನ್ನು ಯೂಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಯಾವುದಾದ್ರೂ ಸ್ಟೂಡೆಂಟು ಮೋಟಿವೇಟ್ ಇರಲ್ಲ, ಬೇರೆ ಏನೋ ಯೋಚನೆ ಮಾಡ್ತಿರ್ತಾರೆ, ಕ್ಲಾಸ್ನಲ್ಲಿ ಅಟೆಂಟಿವ್ ಆಗಿರಲ್ಲ. ಆ ಸಿಚುವೇಷನ್ನಲ್ಲಿ ನೀವು ಆ ಸ್ಟೂಡೆಂಟನ್ನು ಹೇಗೆ ಕನ್ವಿನ್ಸ್ ಮಾಡ್ತೀರಾ ಕ್ಲಾಸನ್ನು ಅವ್ರಿಗೆ ಮೋಟಿವೇಟ್ ಮಾಡೋಕ್ಕೆ. ಅಥವಾ ನೀವು ಯಾರಾದರೂ ಒಬ್ಬರು ಸ್ಟೂಡೆಂಟು ತುಂಬ ಕ್ಲಾಸ್ ರೂಮ್ನಲ್ಲಿ ಇರಿಟೇಟ್ ಮಾಡ್ತಿದ್ದಾರೆ, ಪದೇ ಪದೇ ಕ್ವಶನ್ಸ್ ಕೇಳಿ ನನಗೆ ಅರ್ಥ ಆಗ್ತಿಲ್ಲ, ಇದು ಅರ್ಥ ಆಗಲಿಲ್ಲ ಅಂತಂದರೆ ನೀವು ಅವ್ರ ಜೊತೆ ಹೇಗೆ ಡೀಲ್ ಮಾಡ್ತೀರಾ ಅದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳ್ತಾರೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ನಲ್ಲಿ. ರಿಸರ್ಚ್ ಅಂತ ಹೇಳಿದ್ರೆ, ರಿಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ ಏನು ಒಂದು ಪ್ಯಾಟ್ರನ್ನು, ಮತ್ತು ಅದರಲ್ಲಿ ಎಷ್ಟು ಟೈಪ್ಸ್ ಆಫ್ ರಿಸರ್ಚ್ ಇದೆ, ಡಿಸೈನ್ ಅಂದರೆ ಹೇಗೆ ಮಾಡ್ತೀರಾ, ಡೇಟಾ ಕಲೆಕ್ಷನ್ ಅಂದರೆ ಹೇಗೆ ಮಾಡ್ತೀರಾ, ಅದ್ರ ಬಗ್ಗೆ ಎಲ್ಲ ಇರುತ್ತೆ. ರೀಡಿಂಗ್ ಕಾಂಪ್ರಹೆನ್ಷನ್, ದಿಸ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ ಇನ್ ಹೋಲ್ KSET ಪೇಪರ್ 1 ಸಿಲೆಬಸ್. ಏನು ಅಂದರೆ ಒಂದೆರಡು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಆ ಪ್ಯಾರಾಗ್ರಾಫ್ನಲ್ಲಿ ಒಂದು ಸ್ಟೋರಿ ಇರುತ್ತೆ, ಅದನ್ನು ಓದಿ 5 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಅದು ಕೂಡ ಯಾವತ್ತಾದರೂ ಒಂದು ದಿನ ರೀಡಿಂಗ್ ಕಾಂಪ್ರಹೆನ್ಷನ್ ಬಗ್ಗೆನೇ ಒಂದು ಕ್ಲಾಸ್ ಮಾಡೋಣ. ಆಮೇಲೆ ಕಮ್ಯುನಿಕೇಷನ್ ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವಾಗ ಅದನ್ನು ನಾವು ಡೈಲಾಗ್ ಅಂತ ಹೇಳ್ತೀವಿ, ಯಾವಾಗ ನಾವು ಅದು ಮೋನಲಾಗ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. 5th ಒನ್ ಈಸ್ ರೀಸ್ನಿಂಗ್ ಅಂತಂದರೆ ಲಾಜಿಕಲ್ ರೀಸ್ನಿಂಗ್ ಅಂತ. ರೀಸ್ನಿಂಗ್ ಮತ್ತು ಲಾಜಿಕಲ್ ರೀಸ್ನಿಂಗ್ ಇದು ಎರಡೂ ಕೂಡ ಸಮ್ ವಾಟ್ ಸಿಮಿಲರ್ ಅಂತ ಹೇಳ್ಬೋದು. ಅದನ್ನು ಕೂಡ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೇಟಾ ಇಂಟರ್ಪ್ರಿಟೇಷನ್, ಇದು ತುಂಬ ಇಂಪಾರ್ಟೆಂಟು. 10 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಇದ್ರ ಮೇಲೆ, ಆಯಿತಾ. ಯೂಶ್ವಲಿ ಇದು ಒಂದು ಡೇಟಾ ಕೊಡ್ತಾರೆ ಕಂಪನೀಸ್ದು ಅಥವಾ ಇಂಡಸ್ಟ್ರೀಸ್ದು, ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ ಇದೆಲ್ಲ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಯೂಸ್ ಮಾಡಿ ನೀವು ಸಾಲ್ವ್ ಮಾಡಬೇಕಾಗಿರುತ್ತೆ. ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಇದು ಏನು ಅಂತ ಹೇಳಿದ್ರೆ ಈ ICT ಅಂತ ಹೇಳಿದ್ರೆ ಕಂಪ್ಯೂಟರ್ ನಾಲೆಡ್ಜ್ ಬೇಸಿಕ್ಸ್ ಇದೆ ಅಲ್ವಾ. ಈಗ ಕಂಪ್ಯೂಟರ್ನಲ್ಲಿ ನಿಮಗೆ ಕೇಳ್ಬೋದು CPU ಅಂದರೆ ಅದರದ್ದು ಅಬ್ರಿವೇಷನ್ ಏನು, CPU ಅಬ್ರಿವೇಷನ್ ಏನು, ಅಥವಾ ನಿಮಗೆ ಇನ್ಪುಟ್ ಡಿವೈಸಸ್ ಯಾವ್ಯಾವುದು, ಔಟ್ಪುಟ್ ಡಿವೈಸಸ್ ಯಾವ್ಯಾವುದು. ಸೊ ಇದೆಲ್ಲ ಕಂಪ್ಯೂಟರ್ ನಾಲೆಡ್ಜ್ ಎಷ್ಟಿದೆ ಅಂತ ನಿಮಗೆ ಟೆಸ್ಟ್ ಮಾಡ್ತಿರೋದು. 5 ಕ್ವಶನ್ ಇದರಿಂದ ಬರುತ್ತೆ. ಆಮೇಲೆ ಮೆಮೊರೀಸ್ ಬಗ್ಗೆನೂ ಕೇಳ್ಬೋದು, ಆರ್ಡರ್ ಬಗ್ಗೆ ಕೇಳ್ಬೋದು, ಲೈಕ್ MB KB ಅದೆಲ್ಲ ಏನು ಅಂತ ಕೇಳ್ಬೋದು. ಸೊ ನೆಕ್ಸ್ಟ್ ಏನಿದೆ, ಪೀಪಲ್ ಆ್ಯಂಡ್ ಎನ್ವಾರ್ನಮೆಂಟ್. ಈ ಎನ್ವಾರ್ನಮೆಂಟ್ನಲ್ಲಿ ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು ಪ್ರೋಟೋಕಾಲ್ಸ್ ಇದೆ. ತುಂಬ ಎನ್ವಾರ್ನಮೆಂಟನ್ನು ಹೇಗೆ ನಾವು ಸೇವ್ ಮಾಡ್ಕೋಬಹುದು ಪಲ್ಯೂಟೆಡ್ ಆಗದೇ ಇದ್ದಂಗೆ ಅಂಥೇಳಿ, ಅದಕ್ಕೆ 6 ಗ್ರೀನ್ ಹೌಸ್ ಗ್ಯಾಸಸ್ ಅಂತಿದೆ, ಅದ್ರ ಬಗ್ಗೆ ಕೇಳ್ತಾರೆ. ಮತ್ತು ಇನ್ನೂ ತುಂಬ ಪ್ರೋಟೋಕಾಲ್ಸ್ ಇದೆ ಎನ್ವಾರ್ನಮೆಂಟ್ ಪ್ರೊಟೆಕ್ಟ್ ಮಾಡೋಕ್ಕೆ, ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದಿನ. ಸೊ 10th ಒನ್ ಏನು ಅಂದರೆ ಹೈಯರ್ ಎಜುಕೇಷನ್ ಸಿಸ್ಟಮ್ ಮತ್ತು ಗವರ್ನೆನ್ಸ್, ಪಾಲಿಟಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಇದನ್ನು ನಾವು NIRF ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ಆ ಕ್ವಶನ್ನು ಇದು ರಿಲೇಟೆಡ್. ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರೋಂಥ SDGs MDGs ಯಾವುದ್ರಲ್ಲಿ ಬರುತ್ತೆ ಅಂತಂದರೆ ಪೀಪಲ್ ಆ್ಯಂಡ್ ಎನ್ವಾರ್ನಮೆಂಟ್ನಲ್ಲಿ ಬರೋದು. ಇಂಡಿಯಾದಲ್ಲಿ ಪೀಪಲ್ ಆ್ಯಂಡ್ ಎನ್ವಾರ್ನಮೆಂಟ್ಗೆ ನಾವು ಏನೇನು ಮಾಡ್ತಿದ್ದೀವಿ ಅಂಥೇಳಿ, ಪೀಪಲ್ಗೋಸ್ಕರ ತಾನೇ ನಾವು SDGs MDGs ಎಲ್ಲ ಮಾಡಿರೋದು. ಸೊ ದೀಸ್ ಆರ್ ಆಲ್ ದ 10 ಚಾಪ್ಟರ್ಸ್ ಫಾರ್ KSET ಜನರಲ್ ಪೇಪರ್ 1. ಇದಿಷ್ಟು ಬಗ್ಗೆನೂ ನಿಮಗೆ ನಾಲೆಡ್ಜ್ ಇದ್ದರೆ ನೀವು ಈಸಿಯಾಗಿ ಪೇಪರ್ 1ನಲ್ಲಿ 100 ಮಾರ್ಕ್ಸ್ಗಿರುತ್ತೆ, 50 ಕ್ವಶನ್ಸ್ ಇರುತ್ತೆ. ನೀವು ಆರಾಮಾಗಿ ಎಬೋವ್ 50 ಸ್ಕೋರ್ ಮಾಡಿಕೊಂಡ್ರೆ ನಮ್ಮ ಸಬ್ಜೆಕ್ಟ್ ಪೇಪರ್ನಲ್ಲಿ ಎಷ್ಟೇ ಡಿಫಿಕಲ್ಟೀಸ್ ಇದ್ದರೂ ನೀವು ಕ್ವಾಲಿಫೈ ಆಗ್ಬೋದು. ಜನರಲ್ ಪೇಪರನ್ನು ನೀವು ಬೋನಸ್ ಆಗಿ ತೊಗೊಳ್ಳಿ. ಸುಮಾರು ಜನ ಅದನ್ನು ಜನರಲ್ ತಾನೇ ಹೋಗಿ ನೋಡ್ಕೊಳ್ಳೋಣ ಎಕ್ಸಾಮ್ ಹಾಲ್ನಲ್ಲಿ ಅಂತ ಅಂದ್ಕೊಳ್ತಾರೆ. ಬೇಡ, ದಯವಿಟ್ಟು ಹಾಗೆ ಮಾಡಬೇಡಿ. ಜನರಲ್ ಪೇಪರ್ ಬಗ್ಗೆನೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ಸ್. ಯಾಕಂದರೆ ಸೈನ್ಸ್ ಸ್ಟೂಡೆಂಟ್ಸಿಗೆ ನಮ್ಮ ಸಬ್ಜೆಕ್ಟ್ ಪೇಪರ್ನಲ್ಲಿ 60% ಅಷ್ಟೇ ನಮ್ಮ ಸಿಲೆಬಸ್ನಲ್ಲಿ ಇರ್ತಾರೆ ಕ್ವಶನ್ಸು. ಇನ್ನು ರಿಮೈನಿಂಗ್ 40% ಆಫ್ ದ ಕ್ವಶನ್ ಪೇಪರ್ ಏನಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅವ್ರಿಗೆ 60% ಅಷ್ಟೇ ನಮ್ಮ ಸಿಲೆಬಸ್ ಇರುತ್ತೆ ಮ್ಯಾಥಮೆಟಿಕ್ಸು, 40% ಅಷ್ಟು ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಪ್ರೊಬ್ಯಾಬಿಲಿಟಿ ಇದು ಅದು ಅಂತ ಹೇಳಿ. ಅದೆಲ್ಲ ನಾವು ಅಷ್ಟು ಓದಿಲ್ಲ, ಸೆಲ್ಫ್ ಸ್ಟಡಿ ಮಾಡಬೇಕು ನಾವು. ಅದು MScನಲ್ಲೂ ಓದಿರಲಿಲ್ಲ ನಾವು. ಸೊ ಬೇರೆ ಕೆಮಿಸ್ಟ್ರಿ ಅವ್ರಿಗೂ ಹೀಗೆ ಸ್ವಲ್ಪ ಕ್ವಶನ್ಸ್ ಅನ್ನೌನ್ ಕೊಡ್ಬೋದು, ಫಿಸಿಕ್ಸ್ ಅವ್ರಿಗೂ ಬರ್ಬೋದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಸೈನ್ಸ್ ಸ್ಟೂಡೆಂಟ್ಸ್ಗೆ ಬೋನಸ್ ಆಗಿ ಜನರಲ್ ಪೇಪರ್ 1ಅನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಸೊ ದಟ್ ನೀವೇನು ಮಾಡ್ಬೋದು, ಇದರಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಸಬ್ಜೆಕ್ಟ್ ಪೇಪರ್ ಡಿಫಿಕಲ್ಟ್ ಆದರೂ ಪರವಾಗಿಲ್ಲ, ಅದರಲ್ಲಿ ಅಟ್ಲೀಸ್ಟ್ ನೀವು 200 ಮಾರ್ಕ್ಸ್ ಕೇಳ್ತಾರೆ ಅಲ್ವಾ, 100 ಕ್ವಶನ್ಸ್ ಇರುತ್ತೆ ಅದರಲ್ಲಿ. ಅಟ್ಲೀಸ್ಟ್ ನೀವು ಅಲ್ಲೂ ಕೂಡ ಒಂದು 50 ಕ್ವಶನ್ಸ್ ಕರೆಕ್ಟಾಗಿ ಅಟೆಂಡ್ ಮಾಡಿಬಿಟ್ರೆ, ರೈಟ್ ಆನ್ಸರ್ಸ್ ಇರೋವಂಥದ್ದು ನಿಮಗೆ ಶ್ಯೂರ್ ಇರೋವಂಥದ್ದು 50 ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ, ಇಲ್ಲಿ ಒಂದು 25 ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ 150 ಟಾರ್ಗೆಟ್ ನಿಮ್ಮದು ಅಲ್ಲೇ ಕಂಪ್ಲೀಟ್ ಆಗುತ್ತೆ, ಆಯಿತಾ.
ಸೊ ನೆಕ್ಸ್ಟ್ ಕ್ಲಾಸಸ್ನಲ್ಲಿ ಇನ್ನೂ ಡೀಟೇಲಾಗಿ ಬೇರೆ ಏನೇನು ಟಾಪಿಕ್ಸ್ ಇದೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಏನು ಕ್ವೆಶನ್ ಬರುತ್ತೆ ಅಂತ ಹೇಳಿದ್ರೆ, ಕ್ಲಾಸ್ ರೂಮ್ನಲ್ಲಿ ಟೀಚ್ ಮಾಡೋಕ್ಕೆ ಅಥವಾ ಸ್ಮಾಲ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಲೈಕ್ ಚಿಲ್ಡ್ರನ್, ಅವ್ರ ಬಗ್ಗೆ ಪ್ಯಾಜೆ ಅವರು, ವೈಗಾಸ್ಕಿ ಅವರು, ಆಮೇಲೆ ಈ ಥರದ್ದು ತುಂಬ ಬೇರೆ ಬೇರೆ ಸೈಕಾಲಜಿಸ್ಟ್ಸು ಮಕ್ಕಳಿಗೆ ಹೇಗೆ ಅಪ್ಬ್ರಿಂಗಿಂಗ್ ಮಾಡಬೇಕು, ಅಥವಾ ಅವರ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಗಲಿ ಅಥವಾ ಅವ್ರದ್ದು ಫಿಸಿಕಲ್ ಡೆವಲಪ್ಮೆಂಟ್ ಆಗಲಿ, ಅದಕ್ಕೆಲ್ಲ ನಾವು ಹೇಗೆ ಮಾಡಬೇಕು ಅಂತ ಅವ್ರು ಸುಮಾರು ಸ್ಟಡೀಸನ್ನು ಮಾಡಿ, ಸುಮಾರು ರಿಸರ್ಚನ್ನು ಮಾಡಿ ಅವ್ರ ಥಿಯರೀಸ್ ಅಂತ ಕೊಟ್ಟಿದ್ದಾರೆ. ಅದು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಚಾಪ್ಟರ್ಗೆ ರಿಲೇಟೆಡ್ ಇರೋವಂಥದ್ದು. ಅದನ್ನು ಡಿಸ್ಕಸ್ ಮಾಡ್ತೀನಿ. ಈಗ ಇದಿಷ್ಟು ಇವತ್ತಿಗೆ ಸಾಕು ಅಂತ ಅಂದ್ಕೊಳ್ತೀನಿ. ಸೊ ಪ್ಲೀಸ್ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ವಿಡಿಯೋ ಅರ್ಥ ಆಗ್ತಾ ಇದೆ ಅಥವಾ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗ್ತಾ ಇದೆ ಅಥವಾ ನಿಮಗೇನಾದರೂ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಇದೆ ಅಂತ ಅನಿಸಿದ್ರೆ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಹೊಸ ವೀಡಿಯೋಸ್ ಏನೇ ಅಪ್ಡೇಟ್ ಮಾಡಿದ್ರು ನಿಮಗೆ ಅದರದ್ದು ನೋಟಿಫಿಕೇಷನ್ ಬರುತ್ತೆ. ತುಂಬ ಟೈಮ್ ಕಡಿಮೆ ಇದೆ, ಈಗ ಆಲ್ರೆಡಿ 35 ಡೇಸ್ ಅಷ್ಟೇ ಇರೋದು ನಿಮ್ಮ ಹತ್ರ. ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದು 5 ದಿನ ಇದೆ, 26th ಇವತ್ತು ಆಲ್ರೆಡಿ. ಸೊ 4 ಡೇಸ್ ಇದೆ ಅಷ್ಟೇ. ನೆಕ್ಸ್ಟ್ ಅಕ್ಟೋಬರ್ನಲ್ಲಿ 31 ಡೇಸ್ ಇದೆ. ಸೊ ಹಾಗಾಗಿ ನೀವು ಟೈಮನ್ನು ವೇಸ್ಟ್ ಮಾಡಬೇಡಿ. ನಾನು ಏನೇನು ಹೇಳ್ಕೊಟ್ಟಿದ್ದೀನಿ ಅದನ್ನು ನೀವು ನೋಟ್ಸ್ ಇಟ್ಕೊಂಡು ಒಂದು ಕಡೆ ಮೇಂಟೈನ್ ಮಾಡ್ತಾ ಹೋಗಿ, ಎಲ್ಲನೂ ಬರಿತಾ ಹೋಗಿ. ಲಾಸ್ಟ್ ಎಕ್ಸಾಮ್ ಒಂದು ವೀಕ್ ಇದೆ ಅಥವಾ ಒಂದು 2-3 ಡೇಸ್ ಇದೆ ಅಂತಂದಾಗ ನೀವೇನು ಮಾಡಬೇಕು ಅಂದರೆ, ಎಲ್ಲ ಏನೇನು ನೀವು ಬರೆದಿಟ್ಕೊಂಡಿದ್ರೆ ಅದನ್ನೆಲ್ಲ ಒಂದು ಕಡೆಯಿಂದ ಗ್ಲಾನ್ಸ್ ಮಾಡಬೇಕು. ಯಾವುದೂ ಹೊಸದು ಓದೋಕ್ಕೆ ಹೋಗಬೇಡಿ. ಜೊತೆಗೆ ನಾಳಿದ್ದು ಎಕ್ಸಾಮ್ ಇರೋದು ಅಂತಂದಾಗ 2 ಡೇಸ್ ಜಸ್ಟ್ ಆ ಶಾರ್ಟ್ಕಟ್ಸ್, ನಾವೀಗ ಏನು ಇಲ್ಲಿ ನಾವು ಶಾರ್ಟ್ಕಟ್ಸ್ ಹೇಳ್ಕೊಟ್ಟಿವಿ ಅಲ್ವಾ, ಹೇಗೆ ರೀಕಾಲ್ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ, ಈ ಶಾರ್ಟ್ಕಟ್ಸನ್ನು ಮಾತ್ರ ನೀವು ರೀಕಾಲ್ ಮಾಡ್ಕೋಬೇಕು. ಆಗ ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ಈ ಶಾರ್ಟ್ಕಟ್ಸ್ ಎಲ್ಲ ನೋಡ್ತಾ ಹೋದರೆ, ಏನು ನಾನು ಸ್ಮಾರ್ಟ್ ಸ್ಟ್ರಾಟಜೀಸ್ ಅಂತ ಕೊಟ್ಟಿದ್ದೀನಿ, ಇದನ್ನು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಪ್ಲೀಸ್ ಡಿಯರ್ ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ದ ಚಾನಲ್, ಆ್ಯಂಡ್ ಆಲ್ಸೋ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಯಾರ್ಯಾರು KCET ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಆಲ್ ದ ಬೆಸ್ಟ್. ಹ್ಯಾಪಿ ಲರ್ನಿಂಗ್.